ಕರ್ನಾಟಕದ ಅಭಿನವ ರೈಸ್ ಎಂದೇ ಪ್ರಖ್ಯಾತರಾಗಿರುವ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರ ಮಗಳು ಡಾಕ್ಟರ್ ಸ್ಮಿತಾ ರೆಡ್ಡಿಯವರು. ಸ್ನಾತಕೋತ್ತರ ಪದವಿ ಕನ್ನಡ MAಯಲ್ಲಿ ಶಾಸನಶಾಸ್ತ್ರ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ದ್ವಿತೀಯ ರ್ಯಾಂಕ್ ಹಾಗೂ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಕನ್ನಡ ವಿಶ್ವವಿದ್ಯಾಲಯದ ಶಾಸನಶಾಸ್ತ್ರ ವಿಭಾಗದಲ್ಲಿ ಜಯರೇಖೆಗಳು ಸಾಂಸ್ಕೃತಿಕ ಸಂಕತನ ಎಂಬ ವಿಷಯದ ಬಗ್ಗೆ PhD ಪದವಿಯನ್ನು ಅತ್ಯುನ್ನತ ಶ್ರೇಣಿಯಲ್ಲಿ ಪಡೆದಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುತ್ತಿರುವ ಶಾಸನಶಾಸ್ತ್ರ, ಲಿಪಿಶಾಸ್ತ್ರ ಹಾಗೂ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಸುಮಾರು 10 ವರ್ಷಗಳಿಂದ ಗೌರವ ಉಪನ್ಯಾಸಕರಾಗಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ. ಕರ್ನಾಟಕದ ಅನೇಕ ಶಾಸನಗಳಿಗೆ ಕುರಿತಾದ ಮಹತ್ವದ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕೊಪ್ಪಳದ ಹೊಸದಾಗಿ ಪತ್ತೆಯಾದ ನಿಶಿದಿ ಶಾಸನ, ಕೋಲಾರ ಜಿಲ್ಲೆಯ ಶಾಸನಗಳಲ್ಲಿ ಸ್ತ್ರೀ ಸಮಾಜ, ಮೇಲೂರು ತೆನೆಯ ಬೃಹತ್ ಶಿಲಾಯುಗದ ಕಾಲದ ಸುಡಾವಿ ಮಣ್ಣಿನ ಗೊಂಬೆಗಳು, ಧಾರ್ಮಿಕ ಸಂಘರ್ಷದ ಹಿನ್ನೆಲೆಯಲ್ಲಿ ಲಕ್ಷ್ಮೇಶ್ವರದ 2 ಶಾಸನಗಳು, ಹೀಗೆ ಅನೇಕ ಮಹತ್ವದ ಸಂಶೋಧನಾ ಲೇಖನಗಳನ್ನು ಪ್ರಮುಖ ಪತ್ರಿಕೆಗಳಲ್ಲಿ, ಇತಿಹಾಸ ದರ್ಶನ ಗ್ರಂಥಗಳಲ್ಲಿ ಪ್ರಕಟಗೊಂಡಿದೆ. ಇನ್ಫೋಸಿಸ್ ಫೌಂಡೇಶನ್ ನಿಂದ ನಡೆದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯ ಬೃಹತ್ ಸಂಕೀರ್ಣದ ಜೀರ್ಣೋದ್ಧಾರ ನಡೆಸಿದ ಚೇರ್ ಫೌಂಡೇಶನ್ನ ಸದಸ್ಯೆಯಾಗಿ ಕ್ಷೇತ್ರ ಕಾರ್ಯ ಮಾಡಿದ ಅನುಭವವಿರುವ ಇವರು ಅನೇಕ ಪ್ರಾಗೈತಿಹಾಸಿಕ ನಿವೇಶನಗಳನ್ನು ನವ ಶಿಲಾಯುಗದ ಕೈಗೂಡಿಸಿದ್ದಾರೆ. ತುಂಬ ಸಂತೋಷ ಆಗ್ತಿದೆ ನನಗೆ ಈ ಸಂದರ್ಭದಲ್ಲಿ ಈ ಉಪನ್ಯಾಸವನ್ನು ನೀಡೋದಕ್ಕೆ. ಏಕೆಂದರೆ ಸಾಮಾನ್ಯವಾಗಿ ಸಾಲು ರಜೆಗಳಿದ್ದಾಗ ಜನ ಬರೋದೇ ಕಷ್ಟ. ಬೆಂಗಳೂರೆಲ್ಲ ಬಿಟ್ಟು ಒಂದು ರೀತಿ ವಲಸೆ ಬಂದಿರೋರೆಲ್ಲ ಮರಳಿ ಗೂಡಿಗೆ ಅನ್ನೋ ಮಟ್ಟಿಗೆ ಎಲ್ಲ ಊರುಗಳು ಸೇರ್ಕೊಂಡಿರ್ತಾರೆ ಅಥವಾ ಎಲ್ಲೋ ಪ್ರವಾಸಗಳು ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಸಾಲು ರಜೆಗಳಿದ್ದರೂ ಸಹ ಎಲ್ಲರೂ ಸಹ ಇಲ್ಲಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರೋದು ನೋಡಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಮೊದಲಿಗೆ ಸಾಮಾನ್ಯವಾಗಿ ಶಾಸನಗಳನ್ನು, ಅದರಲ್ಲೂ ಜೈನ ಶಾಸನಗಳನ್ನು ನಾವು ನೋಡುವಾಗ ಕಾಣಿಸುವಂಥ ಒಂದು ಶ್ಲೋಕ, ಶ್ರೀಮದ್ ಪರಮ ಗಂಭೀರ ಸ್ವಾದ್ಯಾದ ಅಮೋಘ ಲಾಂಛನಂ ಜಿಯಾ ತ್ರೈಲೋಕ್ಯನಾಥಶ್ಯ ಶಾಸನಂ ಜಿನ ಶಾಸನ. ಪರಮಶ್ರೇಷ್ಠನಾದ ಜಿನ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬ ಸದಾಶಯದೊಂದಿಗೆ ನಾನು ಶಾಸನ ಪ್ರಪಂಚವನ್ನು ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಶಾಸನ ಅನ್ನೋದು ಒಂದು ಮಹಾಸಾಗರ. ಶಾಸನದಂತಹ ಒಂದು ಮಹಾಸಾಗರದಲ್ಲಿ ಜೈನ ಶಾಸನಗಳೇ ನಾವು ಎಷ್ಟು ಅಂತೇಳಿ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಉದಾಹರಣೆಗೆ ನಾವು ಇತ್ತೀಚೆಗೆ ಜೈನ ಶಾಸನಗಳನ್ನು ಕೌಂಟ್ ಮಾಡೋದಕ್ಕೆ ಹೋಗಿ ಬರೀ ಶ್ರವಣಬೆಳಗೊಳದಲ್ಲೇ ಸಹ ನಮಗೆ 450ಕ್ಕೂ ಹೆಚ್ಚು ಜೈನ ಶಾಸನಗಳು, ಮಹತ್ವದ ಜೈನ ಶಾಸನಗಳು, ಇನ್ನು ಸಣ್ಣ ಪುಟ್ಟ ಜೈನ ಶಾಸನಗಳು ಹೊರತುಪಡಿಸಿ ಶ್ರವಣಬೆಳಗೊಳದಲ್ಲಿಯೇ ಸಹ ಒಂದು 450ಕ್ಕೂ ಅಧಿಕ ಜೈನ ಶಾಸನಗಳಿದೆ. ಮತ್ತು ಇಡೀ ಕರ್ನಾಟಕದಾದ್ಯಂತ ಮತ್ತು ಕರ್ನಾಟಕದ ಹೊರಭಾಗದಲ್ಲಿ ನಮ್ಮ ಕನ್ನಡ ಅರಸರು ಹಾಕ್ಸಿರುವಂತಹ ಹಲವಾರು ಅಸಂಖ್ಯ ಜೈನ ಶಾಸನಗಳಿದೆ. ಇದರಲ್ಲಿ 40-45 ನಿಮಿಷದಲ್ಲಿ ಅಥವಾ 1 ಗಂಟೆಯಲ್ಲಿ ನಾವು ಎಲ್ಲ ಶಾಸನಗಳು ಅಥವಾ ಪ್ರಾತಿನಿಧಿಕ ಶಾಸನಗಳನ್ನು ತಗೊಂಡ್ರೂ ಸಹ ಯಾವುದು ಪ್ರಾತಿನಿಧಿಕ ಶಾಸನಗಳು, ಯಾವುದು ಮುಖ್ಯ ಶಾಸನಗಳು ಅನ್ನೋದು ಪ್ರಶ್ನೆ ಬರುತ್ತೆ. ಏಕೆಂದರೆ ಪ್ರತಿಯೊಂದು ಶಾಸನಗಳು ಇಂಪಾರ್ಟೆಂಟ್, ಪ್ರತಿಯೊಂದು ಶಾಸನಗಳು ಮಹತ್ವದ್ದೇ. ಅಂಥ ಸಂದರ್ಭದಲ್ಲಿ ನಾನು ಕೆಲವು ಶಾಸನಗಳನ್ನು, ಎಲ್ಲ ಶಾಸನಗಳನ್ನ ಇಲ್ಲಿ ಹೇಳ್ತಾ ಹೋದರೆ ಯಾವುದೂ ಸಹ ಸಂಪೂರ್ಣವಾಗಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವು ಶಾಸನಗಳನ್ನು ಮಾತ್ರ ಇಲ್ಲಿ ನಾನು, ಬಹುಶಃ ತಮಗೆಲ್ರಿಗೂ ಗೊತ್ತಿರುತ್ತೆ, ಹೀಗಾಗಿ ನಾನು ವಿಶೇಷವಾಗಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೂ ಸಹ ನನ್ನ ಒಂದು ಜ್ಞಾನದ ಇತಿಮಿತಿಯಲ್ಲಿ ಒಂದು 4-5 ಶಾಸನಗಳನ್ನು ಇಲ್ಲಿ ನಾನು ಪರಿಚಯ ಮಾಡೋದಕ್ಕೆ, ಆ 4-5 ಶಾಸನಗಳ ಮೂಲಕ ಜೈನ ಧರ್ಮದ ಸಾರಸತ್ವವನ್ನು, ಕರ್ನಾಟಕದಲ್ಲಿ ಜೈನ ಧರ್ಮದ ಒಂದು ಪ್ರಾರಂಭದಿಂದ ಅಂದರೆ ಪ್ರಾರಂಭದಿಂದ ಶಾಸನಗಳ ಒಂದು ಕೊನೆಯ ಅವಧಿಯವರೆಗೆ ಮತ್ತು ಅದರ ಉಗಮದಿಂದ 7 ಪೀಳಿಗೆಗಳ ಒಂದು ಸ್ಥಿತಿಯನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ.
ಕರ್ನಾಟಕದಲ್ಲಿ ಒಂದು ರೀತಿ ಪ್ರಾಚೀನ ಮತವನ್ನು ನಾವು ಶಾಸನೋಕ್ತವಾಗಿ ಶಾಸನಗಳ ಹಿನ್ನೆಲೆಯಲ್ಲಿ ಅಥವಾ ಇತಿಹಾಸದಲ್ಲಿ ಹೇಳಬೇಕು ಅಂದರೆ ಯಾವ ಮತ, ನಾನಿಲ್ಲಿ ಧರ್ಮ ಅಂತ ಬಳಸೋದಿಲ್ಲ, ಮತ ಅಂತ ಬಳಸ್ತೀನಿ. ಏಕೆಂದರೆ ಪ್ರಾಚೀನ ಕರ್ನಾಟಕದಲ್ಲಿ ಧರ್ಮದ ಪರಿಕಲ್ಪನೆ ಇಲ್ಲ. ಧರ್ಮ ಅಂದರೆ ಕಾಯಿಕ, ಅವರವರ ಕೆಲಸಗಳು ಅಂತಷ್ಟೇ. ಈಗ ಮಾನವ ಧರ್ಮ ಅಂದರೆ ಮಾನವನ ಕೆಲಸ ಏನು, ಸ್ತ್ರೀ ಧರ್ಮ ಅಂದರೆ ಸ್ತ್ರೀಯರ ಕರ್ತವ್ಯಗಳೇನು, ಈ ಅರ್ಥದಲ್ಲಿದೆ. ಹಾಗಾಗಿ ನಾನಿಲ್ಲಿ ಧರ್ಮವನ್ನು ಬಿಟ್ಟು ಪ್ರಾಚೀನ ಕರ್ನಾಟಕದ ಶಾಸನಗಳಲ್ಲಿ, ಪ್ರಾಚೀನ ಸಾಹಿತ್ಯದಲ್ಲಿ ಏನು ಬಳಕೆ ಆಗಿದೆ ಮತ ಅಂತ, ಆ ಮತ ಅನ್ನೋ ಪದವನ್ನು ಬಳಸ್ತೀನಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರಾಚೀನ ಮತವಾಗಿ ನಾವು ಜೈನ ಧರ್ಮವನ್ನೇ ನೋಡ್ತೀವಿ. ನಮಗೆ ಬೇರೆ ಬೇರೆ ವೈಷ್ಣವ, ಶೈವ ಎಲ್ಲ ಧರ್ಮಗಳಿತ್ತು. ಆದರೆ ನಮಗೆ ಕ್ರಿಸ್ತಪೂರ್ವ 3ನೇ ಶತಮಾನದ ವೇಳೆಗೆ ಜೈನ ಧರ್ಮ ಕರ್ನಾಟಕವನ್ನು ಪ್ರವೇಶ ಮಾಡುತ್ತೆ. ಇದು ಎಷ್ಟೇ ವಾದ ವಿವಾದಗಳಿರಲಿ, 3ನೇ ಶತಮಾನ ಅಲ್ಲ, ಆಮೇಲೆ ಬಂದಂತಹ ಸಂಪ್ರತಿ ಚಂದ್ರಗುಪ್ತ ಅಲ್ಲ ಅಂತ ಹೇಳಿ ವಾದ ವಿವಾದಗಳಿರಲಿ, ಆದರೆ ನಮಗೆ ಅದಕ್ಕೆ ಕೇವಲ ಶಾಸನಗಳು ಅಷ್ಟೇ ಅಲ್ಲ, ಸಾಹಿತ್ಯ ಕೃತಿಗಳು, 2 ಶಾಸನಗಳು ಇವೆಲ್ಲವೂ ಸಹ ನಮಗೆ ಆಧಾರಗಳನ್ನು ಕೊಡುತ್ತೆ. ನಮಗೆ ಕ್ರಿಸ್ತಶಕ ಶ್ರವಣಬೆಳಗೊಳದಲ್ಲಿ 6-7ನೇ ಶತಮಾನದಲ್ಲಿ ಒಂದು ಶಾಸನ, ಅದರಲ್ಲಿ ಭದ್ರಬಾಹು ಭಟರು ಶ್ರವಣಬೆಳಗೊಳಕ್ಕೆ ಬಂದಿದ್ರು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾದ ಆಧಾರವನ್ನು ಕೊಡುತ್ತೆ. ಅದರಲ್ಲಿ ಈ ಶಾಸನದಲ್ಲಿ ಮೊದಲಿಗೆ ಮಹಾವೀರನನ್ನು ಸ್ತುತಿಸಿ ಜಗತ್ತಿನ ಸಕಲ ಜೀವಿಗಳಿಗೂ ಭವ್ಯ ಜನರಿಗೂ ಸೂರ್ಯನಂತಿದ್ದ ಮಹಾವೀರ ತೀರ್ಥಂಕರರ ನಂತರ ಗೌತಮ ಗಣಧರ, ಲೋಹಾರ್ಯ, ಇನ್ನು ದೊಡ್ಡ ಪರಂಪರೆಯನ್ನು ಕೊಡುತ್ತೆ, ಮುಂತಾದ ಶಿಷ್ಯ ಪರಂಪರೆಯನ್ನು ತಿಳಿಸಿ, ಇದೇ ಪರಂಪರೆಯಲ್ಲಿ ಅಷ್ಟಾಂಗ ನಿಮಿತ್ತ ತತ್ವಜ್ಞಾನಿಗಳು, ತ್ರಿಕಾಲದರ್ಶಿಗಳು ಆದ ಭದ್ರಬಾಹು ಸ್ವಾಮಿಗಳು ಉಜ್ಜಯಿನಿಯಲ್ಲಿ 12 ವರ್ಷ ಭೀಕರ ಬರಗಾಲ ಬರುವುದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದು ಸಂಘದೊಂದಿಗೆ ದಕ್ಷಿಣಾಪಥಕ್ಕೆ ಬರ್ತಾರೆ ಅಂತೇಳಿ ಹೇಳುತ್ತೆ. ಅಂದರೆ ಅವರು ದಕ್ಷಿಣಾಪಥಕ್ಕೆ ಬಂದಂತಹ ಒಂದು ವಿದ್ಯಮಾನ ಸ್ಪಷ್ಟ. ಇದು ಕೇವಲ ನಮಗೆ ಭದ್ರಬಾಹು ಭಟಾರ ಮುನಿಗಳ ಒಂದು ಕಥೆಯಲ್ಲಿ ಬರುವಂತಹ, ಅಂದರೆ ಶಿವಕೋಟ್ಯಾಚಾರ್ಯ ಅಥವಾ ಬ್ರಾಜಿಷ್ಣು ಬರೆದರೆಂದು ಹೇಳುವಂತಹ ಭದ್ರಬಾಹು ಭಟಾರರ ಕಥೆ ಅಷ್ಟೇ ಅಲ್ಲ, ಶಾಸನಗಳಲ್ಲಿ ಸಹ. ಶಾಸನಗಳು ಯಾಕೆ ಅಂದರೆ ಶಾಸನಗಳು ಬಹುತೇಕ ನಿಖರವಾದ ಮಾಹಿತಿಯನ್ನು ಒಳಗೊಂಡಂತಹ ಆಕರಗಳು. ಬೇರೆ ಎಲ್ಲ ಆಕರಗಳಿಗೆ, ಸಾಹಿತ್ಯ ಅಥವಾ ಸಂಸ್ಕೃತಿ ಅಥವಾ ಇತಿಹಾಸವನ್ನು ಕಟ್ಟೋದಕ್ಕಿರುವಂತಹ ಆಕರಗಳಲ್ಲಿ ಶಾಸನಗಳನ್ನು ನಿಖರವಾದ ಆಕರಗಳು ಅಂತೇಳಿ ನಾವು ಗುರುತಿಸ್ತೀವಿ. ಆ ಹಿನ್ನೆಲೆಯಲ್ಲಿ ಶಾಸನಗಳಲ್ಲಿಯೇ ಸ್ಪಷ್ಟವಾಗಿ ಭದ್ರಬಾಹು ಭಟರು ದಕ್ಷಿಣ ಪಥಕ್ಕೆ ಬಂದರು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಕರ್ನಾಟಕದ ಚಿತ್ರಣ ಯಾವ ರೀತಿ ಇತ್ತು ಅಂತೇಳಿ ಕಟ್ಕೊಡ್ತಾರೆ. ಕರ್ನಾಟಕದಲ್ಲಿ ಅಸಂಖ್ಯ ಗ್ರಾಮಗಳಿದ್ದು ಅಲ್ಲಿ ಅದು ಹೇಗೆ ಆ ಗ್ರಾಮಗಳೆಲ್ಲ ಸಂಪದ್ಭರಿತವಾಗಿದ್ವು ಅಂತ ಹೇಳ್ಬಿಟ್ಟು ಅಧಿಕ ಜನಸಂಖ್ಯೆಯಿಂದ ಕೂಡಿತ್ತು. ಗೋ ಬ್ರಾಹ್ಮಣ, ಮಹಿಷ, ಜಾವಿಕುಲ ಇಂಥದ್ರಿಂದ ಎಲ್ಲ ಸಮೃದ್ಧವಾಗಿತ್ತು ಅಂತ ಹೇಳ್ತಾರೆ. ಆ ಹೇಳಿ ಮತ್ತೆ ಶ್ರವಣಬೆಳಗೊಳದ ವರ್ಣನೆಯನ್ನು ಕೊಡ್ತಾರೆ. ಆ ಶ್ರವಣಬೆಳಗೊಳ ಹೇಗಿತ್ತು ಅಂದರೆ ಕಾಡು ಮೃಗಗಳಿಂದ, ಕಪ್ಪಾದ ಶೀತಲವಾದ ಹಾಸು ಬಂಡೆಗಳಿಂದ, ಆಳವಾದ ದರಿ ಕಂದಕಗಳಿಂದ ಪ್ರಕೃತಿ ರಮ್ಯವಾಗಿತ್ತು ಅಂತ ಒಂದು ಶ್ರವಣಬೆಳಗೊಳಕ್ಕೆ ಭದ್ರಬಾಹು ಭಟರು ಬಂದರು ಅನ್ನುವಂಥ ಒಂದು ಉಲ್ಲೇಖ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಶಾಸನವು ಸಹ ಭದ್ರಬಾಹು ಮುನಿಗಳು ಮತ್ತು ಚಂದ್ರಗುಪ್ತ ಮುನಿ, ಅಲ್ಲೂ ಸಹ ಚಂದ್ರಗುಪ್ತರನ್ನು ಮುನಿ ಅಂತ ಹೇಳುತ್ತೆ, ರಾಜ ಅಂತ ಹೇಳೋದಿಲ್ಲ, ಅವರಿಬ್ಬರು ಸಹ ಇದ್ದ ಬಗ್ಗೆ ಇನ್ನೊಂದು ಶಾಸನ ಇರುತ್ತೆ. ನಮಗೆ ಭದ್ರಬಾಹು ಭಟರ ಕಥೆ ಎಲ್ರಿಗೂ ಸಹ ನಿಮಗೆ ಗೊತ್ತಿದೆ. ನಮಗೆ ವಿಶ್ವಕೋಟ್ಯಾಚಾರ್ಯರ ಒಂದು ಕೃತಿಯಲ್ಲಿರುವಂಥ ಕೃತಿ. ಅದರಲ್ಲಿ ಭದ್ರಬಾಹು ಭಟರು ಅವರು ಪ್ರತಿಯೊಂದು ಮನೆ ಮುಂದೆ ಅವರು ಚೆರಿಗೆಗೆ ಅಂತೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಗು ತೊಟ್ಟಿಲಲ್ಲಿದ್ದ ಬಾಯಿಯ ಮಾತೇ ಆಡುವಂತಹ ಮಗು ಬೋಳಹ ಭಟಾರ ಅಂತೇಳಿ ಹೇಳುತ್ತೆ. ಅದು ಪ್ರಾಕೃತ ಭಾಷೆಯಲ್ಲಿ ಬೋಳಹ ಭಟಾರ ಅಂದರೆ ಮುಂದೆ ಹೋಗು, ಬೋಳಹ ಅಂದರೆ ಮುಂದೆ ಹೋಗು ಅಂತ. ಇವರಿಗೆ ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ವರ್ಷ ಅಂದರೆ ದಿವ್ಯ ದೃಷ್ಟಿಯಲ್ಲಿ ಮುಂದೆ ಕ್ಷಾಮ ಬರುತ್ತೆ, 12 ವರ್ಷಗಳ ಭೀಕರ ಕ್ಷಾಮ ಬರುತ್ತೆ ಅನ್ನೋದು ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ. ಅವ್ರು ಕೇಳ್ತಾರೆ, ನಾನಾಗಿದ್ರೆ ಎಷ್ಟು ವರ್ಷ ನಾನು ಹೋಗಬೇಕು ಅಂತೇಳಿ ಕೇಳಿದಾಗ ಮಗು 12 ವರ್ಷ ಅಂತೇಳಿ ಹೇಳುತ್ತೆ. ಆಗ ತನ್ನ ಒಂದು ಸಂಘ ಪರಿವಾರ ಜೊತೆಗೆ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದು ಅವ್ರ ಜೊತೆ ಇದ್ದಂತಹ ಇನ್ನೂ ಒಂದಷ್ಟು ಪರಿವಾರದ ಋಷಿಮುನಿಗಳು ದಕ್ಷಿಣಕ್ಕೆ ಮಧುರೆಯ ಕಡೆ ಹೋಗ್ತಾರೆ. ಆದರೆ ಭದ್ರಬಾಹು ಭಟರು ಅವ್ರ ಜೊತೆ ಬಂದಂತಹ ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತ ಜೊತೆಲೇ ಶ್ರವಣಬೆಳಗೊಳದಲ್ಲಿದ್ದು ಅಲ್ಲಿಯೇ ಅವರು ಸಲ್ಲೇಖರು ವ್ರತವನ್ನು ಸ್ವೀಕರಿಸಿ ಮರಣವನ್ನು ಸನ್ಯಾಸನ ವಿಧಿಯಿಂದ ಮರಣವನ್ನು ಹೊಂದುತ್ತಾರೆ ಅನ್ನೋದು ಭದ್ರಬಾಹು ಭಟರ ಕಥೆಯ ಸಾರಾಂಶ. ಇದಕ್ಕೆ ಪೂರಕವಾಗಿ ಈಗಲೂ ಸಹ ಆ ಒಂದು ಚಿಕ್ಕ ಬೆಟ್ಟವನ್ನು, ಅಲ್ಲಿ ಒಂದು ಗುಹೆಯನ್ನು ಇದು ಚಂದ್ರಗುಪ್ತ ಬಸದಿ ಅಂತೇಳಿ ಕರೀತಾರೆ. ಮತ್ತು ಅಲ್ಲೊಂದು ಗುಹೆಯನ್ನು ಭಟರರ ಗುಹೆ ಅಂತೇಳಿ ಗುರುತಿಸ್ತಾರೆ. ಮತ್ತು ಅದ್ರ ಜೊತೆಗೆ ಆ ಬೆಟ್ಟವನ್ನು, ಚಿಕ್ಕ ಬೆಟ್ಟವನ್ನು ಸಹ ಇಂದಿಗೂ ಸಹ ಚಂದ್ರಗುಪ್ತ ಮೌರ್ಯರ ಹೆಸರಲ್ಲಿ ಚಂದ್ರಗಿರಿ ಅಂತಲೇ ಸಹ ಕರೆಯೋದನ್ನು ನಾವು
ಗಮನಿಸ್ಬೋದು. ಇಲ್ಲಿ ಶ್ರವಣಬೆಳಗೊಳದ ಬೆಟ್ಟ ಎಷ್ಟು ಪವಿತ್ರ ಅನ್ನೋದು ನನಗಿಂತ ನಿಮಗೆ ಸಹ ಎಲ್ರಿಗೂ ಗೊತ್ತು. ಅಲ್ಲಿ ಹಲವಾರು ಶಾಸ್ತ್ರಗಳು ನಿಮಗೆ ಅದು ಶ್ರವಣಬೆಳಗೊಳ ಅನ್ನೋದು ಹೇಗೆ ಅಂದರೆ ಸಂಶೋಧಕರಿಗೆ, ಧರ್ಮಬೀರುಗಳಿಗೆ ಮತ್ತು ವಿದ್ವಾಂಸರಿಗೆ ಅಕ್ಷಯ ಪಾತ್ರ ಥರ. ಧರ್ಮವನ್ನು ಅರಿಸ್ತಾ ಹೋಗುವಂಥ ಜನರಿಗೆ ಅದು ಮೋಕ್ಷದ ಮೇರೂರಿನ ರೀತಿ ಇದ್ದರೆ, ವಿದ್ವಾಂಸರಿಗೆ, ಶಾಸ್ತ್ರ ತಜ್ಞರಿಗೆ ಪ್ರಾಚೀನ ಕಾಲದಿಂದ ಇಂದಿನ ಕಾಲದವರೆಗೂ ಸಹ ದೇವಲೋಕಕ್ಕೆ ಹೋದರು ಅನ್ನೋದನ್ನು. ಆ ಹೋಗೋದಕ್ಕೆ ಅವರಿಗೆ ಯಾವ ರೀತಿ ಕಾರಣಗಳು ಕಂಡು ಬಂತು ಅನ್ನೋದಕ್ಕೆ ಕವಿ ಹೇಳ್ತಾನೆ. ತುಂಬ 4 ಸಾಲಿಂದು ಅದ್ಭುತವಾದ ಕಾವ್ಯ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜು ಓಲ್ ತೋರಿ ಬೇಗಂ ಶ್ರೀ ರೂಪ ಲೀಲದನ ವಿಜಯಂ ಮಹಾರಾಶಿಗಳು ಇಲ್ಲವರ್ಗಂ ಪರಮಾರ್ಥಂ ಮೆಚ್ಚನ ಆನಿ ಧರಣಿ ಇರವಾನೆಂದು ನಂದಿಸೇನ ಮುನಿಗಳು ಓದೋದು. ಅಂದರೆ ಈ ಜೀವನ ಅನ್ನೋದು ನಶ್ವರ. ಈ ಯಾವ ರೀತಿ ನಶ್ವರ ಅಂದರೆ ಸುರಚಾಪಂಬೋಲೆ. ಸುರಚಾಪ ಅಂದರೆ ಕಾಮನಬಿಲ್ಲು ಈ ಕ್ಷಣದಲ್ಲಿ ಮೂಡುತ್ತೆ, ಮತ್ತೆ ಕಾಣೆಯಾಗುತ್ತೆ. ಅದು ಒಂದು ಕ್ಷಣದಲ್ಲಿ ಸುಂದರವಾಗಿ ರಮ್ಯವಾಗಿ ಕಾಣುತ್ತೆ, ಮತ್ತೆ ಕಾಣೋದಿಲ್ಲ ನಮಗೆ. ವಿದ್ಯುಲ್ಲತೆಗಳ ತೆರವೋನ್ ಮಿಂಚು, ಮಳೆ ಬಂದಾಗ, ಮಿಂಚು ಬಂದಾಗ ಕ್ಷಣಾರ್ಧದಲ್ಲಿ ಕಣ್ಣೆರೆಯಲ್ಲಿ ಮುಚ್ಚಿ ತೆಗೆಯುವಷ್ಟರಲ್ಲಿ ಕಾಣೆಯಾಗುತ್ತೆ, ಅಂದರೆ ನಶ್ವರ. ಅದೇ ರೀತಿ ಮಂಜುನ ಒಂದು ಹನಿಗಳು ಅಷ್ಟೇ, ಅದಕ್ಕೂ ಜೀವ ಇಲ್ಲ, ಅಂದರೆ ಜೀವನ ಇಲ್ಲ. ಒಂದು ಕೆಲವೇ ಕ್ಷಣಗಳಲ್ಲಿ ಬಿಸಿಲು ಬಂದ ತಕ್ಷಣ ಅದು ಸಹ ಕಣ್ಮರೆ ಆಗುತ್ತೆ. ಈ ಜೀವನನೂ ಸಹ ಇಷ್ಟೇ ನಶ್ವರವಾದದ್ದು. ಹೀಗಾಗಿ ಇದಕ್ಕೋಸ್ಕರ ನಾವು ಇಂಥ ಒಂದು ಕ್ಷಣಿಕ ಸುಖಕ್ಕೆ ನಾವು ಹಂಬಲಿಸಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ನಂದಿಸೇನ ಮುನಿಗಳು ಅವರು ದೇವಲೋಕಕ್ಕೆ ಸನ್ಯಾಸನ ವಿಧಿಯಿಂದ, ಅಂದರೆ ಸಲ್ಲೇಖನವ್ರನ್ನ ಸ್ವೀಕರಿಸಿ ದೇವಲೋಕಕ್ಕೆ ಹೋದರು ಅಂತ ಹೇಳ್ಬಿಟ್ಟು ಈ ಶಾಸನದ ಸಾರಾಂಶ. ಅಂದರೆ ಇಡೀ ಈ ಶಾಸನದ 4 ಸಾಲುಗಳು ಇಡೀ ಜೈನ ಧರ್ಮದ ತತ್ವ, ಸಿದ್ಧಾಂತ ಮತ್ತು ಮನುಷ್ಯನ ಒಂದು ಮುಂದಿನ ಮೋಕ್ಷಗಾಮಿ ನಡೆಯ ಬಗ್ಗೆ ತುಂಬ ಅದ್ಭುತವಾದ ಮಾತುಗಳನ್ನು ಕಟ್ಟಿಕೊಡುವಂಥ ಶಾಸನ ಆಗಿದೆ. ಈ ಶಾಸನ ಮುಂದಿನ ಎಲ್ಲ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಶಾಸನಗಳಿಗೂ ಸಹ ಒಂದು ರೀತಿ ಅಡಿಪಾಯ ಹಾಕ್ಕೊಡ್ತು ಅಂದರೆ ಉತ್ಪ್ರೇಕ್ಷೆ ಅಲ್ಲ ಅಂಥೇಳಿ ಹೇಳ್ಬೋದು. ಜೈನ ಧರ್ಮದಲ್ಲಿ ಹಲವಾರು ಅಧಿಕಾರಿಗಳು, ಜೈನ ಧರ್ಮ ಇವತ್ತು ಯಾಕೆ ಇಷ್ಟು ವಿಪುಲವಾಗಿ ಸಾಹಿತ್ಯದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಲ್ಲೂ ಸಹ ಬೆಳೆದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ರಾಜರು ಎಷ್ಟು ಮುಖ್ಯವೋ, ರಾಜರ ಕೈ ಕೆಳಗಡೆ ಕೆಲಸ ಮಾಡಿದಂತಹ ಅಧಿಕಾರಿ ವರ್ಗ, ಸಾಮಾನ್ಯ ಜನತೆಯು ಅಷ್ಟೇ ಮುಖ್ಯ. ಹಲವಾರು ಅಧಿಕಾರಿಗಳು ಧರ್ಮದ ಏಳಿಗೆಗೆ ತುಂಬ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ನಮಗೆ ಗಂಗರಾಜ ಮುಖ್ಯರಾದವರು. ಹೊಯ್ಸಳರ ಅವಧಿ ವಿಷ್ಣುವರ್ಧನ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗಂಗರಾಜ. ಈಗ ವಿಷ್ಣುವರ್ಧನ ಚೋಳರಲ್ಲಿದ್ದ ಗಂಗರನ್ನ ಸೋಲಿಸಿ ಚೋಳರು ಜೈನ ಧರ್ಮದ ಅನುಯಾಯಿಗಳು, ಜೈನ ಧರ್ಮಕ್ಕೆ ತುಂಬ ಅಪಾರವಾದ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚೋಳರು ಬಂದು ಅವರನ್ನ ಸೋಲಿಸ್ಬಿಡ್ತಾರೆ. ಸೋಲಿಸಿ ಸುಮಾರು 3 ವರ್ಷಗಳ ಕಾಲ ಚೋಳರು ಇದ್ದಂತಹ ಹಲವಾರು ಬಸದಿಗಳನ್ನು ನಾಶ ಮಾಡೋದ್ರ ಬಗ್ಗೆ ನನಗೆ ಶಾಸನದ ಉಲ್ಲೇಖಗಳಿದೆ. ಇದರಲ್ಲಿ ನಾನು ವಿಶೇಷವಾಗಿ ಹೇಳ್ತಾ ಇಲ್ಲ. ಶಾಸನಗಳಲ್ಲಿಯೇ ಹಲವಾರು ಬಸದಿಗಳನ್ನು ನಾಶ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ. ಆನಂತರ 100 ವರ್ಷಗಳ ನಂತರ ವಿಷ್ಣುವರ್ಧನ ಅವಧಿಯಲ್ಲಿ ಗಂಗರಾಜ ತಲಕಾಡಿನ ಮೇಲೆ ಯುದ್ಧವನ್ನು ಕೈಗೊಂಡು ಅವರನ್ನು ಚೋಳರನ್ನು ಸೋಲಿಸಿ ಮತ್ತೆ ಹೊಯ್ಸಳ ರಾಜರು ಆ ತಲಕಾಡಿನ ಮೇಲೆ ಆಧಿಪತ್ಯ ಸ್ಥಾಪಿಸುವ ರೀತಿ ಮಾಡ್ತಾರೆ. ಅದಕ್ಕಿಂತ ಮಿಗಿಲಾಗಿ ಗಂಗರಾಜ ಯಾಕೆ ನಮಗೆ ತುಂಬ ಮುಖ್ಯ ಅನಿಸ್ತಾರೆ ಅಂದರೆ ಇಡೀ ಕುಟುಂಬ, ಗಂಗರಾಜನ ಇಡೀ ಕುಟುಂಬ ಜೈನ ಧರ್ಮಕ್ಕೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿರುತ್ತೆ. ಗಂಗರಾಜನ ತಾತ ಮಾರಪ್ಪಯ್ಯ ಮತ್ತು ಅಜ್ಜಿ ಮಾಕಣಬ್ಬೆ ಇವರು ಅಷ್ಟೇ ಜೈನ ಧರ್ಮದ ಹಲವಾರು ಬಸದಿಗಳನ್ನು ನಿರ್ಮಾಣ ಮಾಡಿರ್ತಾರೆ. ಮತ್ತು ಅವರ ಗಂಗರಾಜ ತಂದೆ ಏಚಿಮಯ್ಯ ಮತ್ತು ಪೋಚಿಕಬ್ಬೆ ಇವರು ಸಹ ಜೈನ ಧರ್ಮಕ್ಕೋಸ್ಕರ ಜೀವನವನ್ನು ಸವಿಸ್ತಾ ಇರ್ತಾರೆ. ಅದರಲ್ಲಿ ಪೋಚಿಕಬ್ಬೆ ಹಲವಾರು ಬಸದಿಗಳನ್ನು, ಗಂಗರಾಜನ ತಾಯಿ ಪೋಚಿಕಬ್ಬೆ ಹಲವಾರು ಬಸದಿಗಳನ್ನು ನಿರ್ಮಾಣ ಮಾಡ್ತಾಳೆ. ಮತ್ತು ಅದ್ರ ಜೊತೆಗೆ ಆಕೆ ಸಹ ಸನ್ಯಾಸನ ವಿಧಿಯಿಂದ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಅವರು ಮುಡಿಸ್ತಾರೆ, ಅಂದರೆ ಮರಣವನ್ನು ಹೊಂದುತ್ತಾರೆ. ಅಷ್ಟೇ ಅಲ್ಲ, ಸ್ವತಃ ಗಂಗರಾಜನ ಮಗ ಬೊಪ್ಪಣ್ಣ ಆತ ಸಹ ಹಲವಾರು ಬಸದಿಗಳನ್ನು ನಿರ್ಮಾಣ ಮಾಡ್ತಾನೆ. ಆತನೂ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಮರಣವನ್ನು ಹೊಂದ್ತಾನೆ. ಮತ್ತು ಅಣ್ಣ ಬೊಮ್ಮಣ್ಣ ಅಂತ ಇರ್ತಾನೆ, ಗಂಗರಾಜನ ಅಣ್ಣ, ಆತ ಸಹ ಬಸದಿಯನ್ನು ನಿರ್ಮಾಣ ಮಾಡ್ತಾನೆ, ಹಲವಾರು ಮಹಾದಾನಗಳನ್ನು ಮಾಡ್ತಾನೆ. ಗಂಗರಾಜನ ಪತ್ನಿ ಲಕ್ಷ್ಮೀದೇವಿ ಆಕೆಯೂ ಸಹ ಗಂಡನ ಎಲ್ಲ ಕೆಲಸಗಳಿಗೆ ಕೈ ಜೋಡಿಸಿ ಜೈನ ಧರ್ಮದ ಏಳಿಗೆಗೆ ತುಂಬ ಶ್ರಮ ಪಟ್ಟಿರೋದನ್ನು ನಾವು ಶಾಸ್ತ್ರಗಳಲ್ಲಿ ಕೊಳ್ತೀವಿ.
ಗಂಗರಾಜ ತನ್ನ ತಾಯಿಯ ಗಂಗರಾಜನ ತಾಯಿ ಪೋಚಿಕಬ್ಬೆ ಸಹ ಶಾಸನ ಬಸ್ತಿ, ಬಹುಶಃ ಶ್ರವಣದಲ್ಲದೆ ಪರಮ ಅನ್ನುವಂತಹ ಗ್ರಾಮವನ್ನು ಆ ಎರಡೂ ಬಸ್ತಿಗಳಿಗೆ ದಾನ ಕೊಟ್ಟು ಆ ಬಸ್ತಿಗಳಲ್ಲಿ ಪೂಜಾ ಕಾರ್ಯಗಳು, ಆರಾಧನಾ ವಿಧಿವಿಧಾನಗಳು ತಪ್ಪದೆ ನಡೆಯುವಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರೋದನ್ನ ನಾವು ನೋಡ್ತೀವಿ. ಆಮೇಲೆ ಲಕ್ಷ್ಮೀದೇವಿಯನ್ನು ಹೇಗೆ ಹೇಳ್ತಾ ಅಂದರೆ ಕೇವಲ ಆಕೆ ಜೈನ ಧರ್ಮದ ಒಂದು ಆರಾಧನೆಗೆ ಸೀಮಿತ ಆಗಿರೋದಿಲ್ಲ, ರಣರಂಗಕ್ಕೂ ಹೋಗಿ ಗಂಡನ ಎಲ್ಲ ಯುದ್ಧದ ಕೆಲಸಗಳಲ್ಲೂ ಸಹ ಪಾಲ್ಗೊಳ್ತಾ ಇದ್ಲು ಅನ್ನೋದಕ್ಕೆ ಗಂಗರಾಜ ರಣರಂಗದಲ್ಲಿದ್ದಾಗ ಜಯ ವಧುವಿನಂತೆ ಆತನ ಬಳಿ ಯಾವಾಗಲೂ ಇರ್ತಿದ್ಲು ಅಂತ ಹೇಳ್ಬಿಟ್ಟು ಶಾಸನ ಹೇಳುತ್ತೆ. ಅಂದರೆ ಗಂಡ ರಣರಂಗಕ್ಕೆ ಹೋದರೆ ಅಲ್ಲೂ ಸಹ ಆಕೆ ಜೊತೆಯಾಗಿ ಹೋಗಿ ಗಂಡನ ಆ ಒಂದು ರಾಜ್ಯದ ಆಳ್ವಿಕೆಯ ಕೆಲಸಗಳಲ್ಲೂ ಸಹ ಸಹಭಾಗಿಯಾಗಿರ್ತಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರ ಗುರು ಶಿವಚಂದ್ರ ಸಿದ್ಧಾಂತ ದೇವ. ಶಿವಚಂದ್ರ ಸಿದ್ಧಾಂತ ದೇವರ ಒಂದು ಆದೇಶದ ಮೇರೆಗೆ ಹಲವಾರು ಧರ್ಮಪರ ಕೆಲಸಗಳನ್ನು ಗಂಗರಾಜು ಮಾಡ್ತಾ ಇರ್ತಾನೆ. ಅದರಲ್ಲಿ ಗಂಗವಾಡಿ ಅಂದರೆ ಕೇವಲ ಶ್ರವಣಬೆಳಗೊಳ ಒಂದೇ ಅಲ್ಲ, ಗಂಗವಾಡಿ 96,000 ಅಂದರೆ ಇಡೀ ತಲಕಾಡು, ಆಮೇಲೆ ಗಂಗರು ಆಳ್ವಿಕೆ ನಡೆಸಿದಂತಹ ವಿಶಾಲವಾದ 99,000 ಗ್ರಾಮಗಳ ಪ್ರದೇಶ. ಇಡೀ ಗಂಗವಾಡಿ 96,000 ಪ್ರದೇಶಗಳಲ್ಲಿ ಅಸಂಖ್ಯ ಬಸ್ತಿಗಳು, 1-2 ಅಷ್ಟೇ ಅಲ್ಲ, ಅಸಂಖ್ಯ ಬಸ್ತಿಗಳನ್ನು ನಿರ್ಮಾಣ ಮಾಡಿಸ್ತಾನೆ. ಅದ್ರ ಜೊತೆಗೆ ಗಂಗವಾಡಿಯಲ್ಲಿದ್ದಂತಹ ಗೊಮ್ಮಟೇಶ್ವರ ದೇವಾಲಯ, ಅಂದರೆ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ದೇವಾಲಯ ಇದಲ್ವ, ಆ ಗೊಮ್ಮಟೇಶ್ವರನಿಗೆ ಸುತ್ತಾಲಯವನ್ನು ಕಟ್ಟಿಸ್ತಾನೆ. ಹೀಗಾಗಿ ಶಾಸನ ಎಷ್ಟು ಚೆನ್ನಾಗಿ ಹೊಗಳುತ್ತೆ ಅಂದರೆ, ಗಂಗರಾಜ ತನಗಿಂತ ಹಿಂದಿದ್ದ ಗಂಗರ ಅರಸು ಚಾವುಂಡರಾಯ ಇದ್ನಲ್ವ, ಅಂದರೆ ಗೊಮ್ಮಟೇಶ್ವರ ನಿರ್ಮಾಣಕ್ಕೆ ಪ್ರೇರಣೆ ನೀಡಿದಂತಹ, ನಿರ್ಮಾಣ ಮಾಡಿಸಿದಂತಹ ಚಾವುಂಡರಾಯನಿಗಿಂತ 100 ಮಡಿ ಅಂತ ಹೇಳ್ಬಿಟ್ಟು ಶಾಸನ ಹೊಗಳುತ್ತೆ ಆತನ ಒಂದು ಮಹತ್ ಕಾರ್ಯವನ್ನು. ಅಷ್ಟೇ ಅಲ್ಲ, ಮುಂದಿನ ಎಲ್ಲ ಶಾಸನಗಳು ಏನಾದರೂ ಹೇಳುವಾಗ, ಬೇರೆಯವ್ರ ಜೊತೆ ಹೋಲಿಕೆ ಮಾಡುವಾಗ ಗಂಗರಾಜನ ಜೊತೆ ಹೋಲಿಕೆ ಮಾಡಿ ಗಂಗರಾಜನಿಗಿಂತ 100 ಮಡಿ ಅನ್ನೋ ಅರ್ಥದಲ್ಲಿ, ಅಂದರೆ ಅಷ್ಟರ ಮಟ್ಟಿಗೆ ಗಂಗರಾಜನ ಒಂದು ಸಾಧನೆಗಳನ್ನು, ಗಂಗರಾಜ ಜೈನ ಧರ್ಮಕ್ಕೆ ಮಾಡಿದಂತಹ ಕೊಡುಗೆಗಳನ್ನು ನಂತರದ ಕಾಲಾವಧಿಯಲ್ಲೂ ಸಹ ಶಾಸನಗಳು ಸ್ಮರಿಸಿ, ಶಾಸನ ಕವಿಗಳು ಸ್ಮರಿಸಿ ಅವನನ್ನು ಉಲ್ಲೇಖಿಸಿ ಮುಂದೆ ಹೋಗೋದನ್ನು ನಾವು ಕಾಣ್ಬೋದು. ಅಷ್ಟೇ ಅಲ್ಲ, ಗಂಗರಾಜ ಮರಣ ಹೊಂದಿದಾಗ ಅವನ ಒಂದು ಪರೋಕ್ಷ ವಿನಯದಲ್ಲಿ ಅವನು ನಿಶಿದಿಯನ್ನು ನಿರ್ಮಿಸಿದಂತೆ ಅವನ ಮಕ್ಕಳು ಮಹಾಪೂಜೆಯನ್ನು ಸಹ ಮಹಾದಾನಗಳನ್ನು ಸಹ ಮಾಡಿಸಿದ ಉಲ್ಲೇಖವನ್ನು ನಾವು ಕಾಣ್ಬೋದು. ಇನ್ನು ನಾನು ಕರ್ನಾಟಕದ ಹೊರ ರಾಜ್ಯದಲ್ಲಿ ಒಂದು ಶಾಸನದ ಬಗ್ಗೆ ಉಲ್ಲೇಖ ಮಾಡೋದು. ಯಾಕೆಂದರೆ ಈಗ ನಾವು ಕರ್ನಾಟಕ ಅನ್ನೋದು ಇವತ್ತು ಭೌಗೋಳಿಕವಾಗಿ ರಾಜ್ಯಗಳ ಪುನರ್ವಿಂಗಡಣೆಯ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕಕ್ಕೆ ಒಂದು ಎಲ್ಲೆಯನ್ನು ಹಾಕ್ಬಿಟ್ಟಿದ್ದೀವಿ. ಆದರೆ ಪ್ರಾಚೀನ ಕರ್ನಾಟಕ ನಮಗೆ ಕವಿರಾಜ ಮಾರ್ಗಕಾರ ಹೇಳುವಂತೆ ಕಾವೇರಿಯಿಂದ ಗೋದಾವರಿ, ಅಷ್ಟೇ ಅಲ್ಲ ಲಾಟದವರೆಗೂ, ಲಾಟ ಅಂದರೆ ಇಂದಿನ ಗುಜರಾತ್ವರೆಗೂ ಸಹ ಕರ್ನಾಟಕ ಇತ್ತು. ಹಾಗಾಗಿ ಕರ್ನಾಟಕವನ್ನು ನಾವು ಇವತ್ತಿನ ಒಂದು ಭೌಗೋಳಿಕ ಪರಿಮಿತಿಯಲ್ಲಿ ಪರಿಭಾವಿಸದೆ ಕರ್ನಾಟಕ ಅಂದರೆ ಕಾವೇರಿಯಿಂದ ಗುಜರಾತ್ವರೆಗೂ ಇತ್ತು ಅನ್ನೋದರಲ್ಲಿ ಹೆಚ್ಚು ಉತ್ಪ್ರೇಕ್ಷೆ ಇಲ್ಲ. ನಮಗೆ ಆಂಧ್ರ ಪ್ರದೇಶದ ಪ್ರಾಚೀನ ಭಾಗಗಳೆಲ್ಲ ಕರ್ನಾಟಕದ ಭಾಗ ಆಗಿತ್ತು. ನಮಗೆ ಇಂದಿನ ತೆಲಂಗಾಣ ಜಿಲ್ಲೆಯ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲದಲ್ಲಿ ಜಿನವಲ್ಲಭನ ಶಾಸನ ಇದೆ. ಜಿನವಲ್ಲಭ ಬಹುಶಃ ಗೊತ್ತಿರ್ಬೋದು, ನಮ್ಮ ಪ್ರಸಿದ್ಧ ಕವಿ ಪಂಪಕವಿಯ ಸಹೋದರ. ಆದರೆ ನಮಗೆಲ್ಲೂ ಸಹ ಪಂಪಕವಿ ತನ್ನ ಸಹೋದರನ ಬಗ್ಗೆ ಆಗಲಿ ತನ್ನ ತಾಯಿಯ ಬಗ್ಗೆ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ. ಹೀಗಾಗಿ ನಮ್ಗೆ ಹಲವಾರು ಗೊಂದಲಗಳಿತ್ತು ಪಂಪಕವಿ ಬಗ್ಗೆ. ಏಕೆಂದರೆ ಪಂಪ ಕವಿಯ ಒಂದು ಕೃತಿ ನಮಗೆ ಪ್ರಕಟ ಆಗಿದ್ದು 1890ರಲ್ಲಿ. ಆನಂತರ ಜಿನವಲ್ಲಭನ ಶಾಸನ ಸಿಕ್ಕಿದ್ದು 1966ರಲ್ಲಿ. ಅದು ಸುಮಾರು 75 ವರ್ಷಗಳ ಕಾಲ ಪಂಪನ ಇತಿವೃತ್ತದ ಬಗ್ಗೆ ನಮ್ಮ ವಿದ್ವಾಂಸರು ಹಗ್ಗ ಜಗ್ಗಾಟ ಮಾಡಿ ಎಷ್ಟು ಲೇಖನಗಳು ಬರೆದಿದ್ದಾರೆ. ಅಂದರೆ ಗೊಂದಲ ಇದ್ದಿದ್ದರಿಂದ ಪಂಪನ ತಮ್ಮ ಆಶ್ರಮದ ಶಾಸನ ಒಂದಾದರೆ, ಇದು ಪಂಪನ ಬಗ್ಗೆ ಹಲವಾರು ವಿಷಯಗಳನ್ನು ನಮಗೆ ವಿಷದಪಡಿಸುವಂತಹ, ಪಂಪನ ಬಗ್ಗೆ ಇರುವ ಎಲ್ಲ ಗೊಂದಲಗಳನ್ನು ಪರಿಹರಿಸುವಂತಹ ಶಾಸನ. ಇನ್ನೊಂದು ಮುಖ್ಯವಾದ ವಿಶೇಷ ಏನು ಅಂದರೆ 3 ಭಾಷೆಗಳಲ್ಲಿರುವಂತಹ ಶಾಸನ, ತ್ರಿಭಾಷೆಯಲ್ಲಿ ಇರುವಂತಹ ಶಾಸನ. ಅಂದರೆ ಕನ್ನಡ ಭಾಷೆಯಲ್ಲಿ ದೊಡ್ಡ ಗದ್ಯದ ಪ್ಯಾನದಲ್ಲಿ ಕನ್ನಡ ಭಾಷೆಯಲ್ಲಿ ಶಾಸನ ಇದೆ. ಆನಂತರ 3 ಸಂಸ್ಕೃತ ವೃತ್ತಗಳಿದೆ. ಆನಂತರ ಕನ್ನಡ ಭಾಷೆಯ 6 ವೃತ್ತಗಳಿದೆ. ಕೊನೆಯಲ್ಲಿ ತೆಲುಗಿನ 3 ಕಂದ ಪದ್ಯಗಳಿದೆ. ಮತ್ತು ಈ ಶಾಸನದ ವಿಶೇಷ ಏನು ಅಂದರೆ ತೆಲುಗಿನ ಮೊದಲ ಕಂದ ಪದ್ಯಗಳನ್ನು ಒಳಗೊಂಡಂತಹ ಶಾಸನ.
ತೆಲುಗು ಸಾಹಿತ್ಯದ ಇತಿಹಾಸದಲ್ಲಿ, ಸಾಹಿತ್ಯ ಚರಿತ್ರೆಯಲ್ಲಿ ಜಿನವಲ್ಲಭನ ಶಾಸನವನ್ನ ಬಿಟ್ಟು ಅವರು ಸಾಹಿತ್ಯ ಚರಿತ್ರೆಯನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ಒಂದು ಅಪೂರ್ವವಾದ ಶಾಸನ ಇದು. ಈ ಶಾಸನದಲ್ಲಿ ಈ ಮೂರನ್ನ ಮೇಲೇರಿಸಿ ಬರ್ಸಿದ್ದಾರೆ. ಹೇಗೆ ಅಂದ್ರೆ ನಾಡಧರ್ಮ, ಕನ್ನಡ ಭಾಷೆ ಆಂಧ್ರದಲ್ಲೂ ಸಹ, ತೆಲಂಗಾಣ ಪ್ರದೇಶದಲ್ಲೂ ಸಹ ಆಗಿನ ಕಾಲದಲ್ಲಿ ಅದು ವೆಂಗಿಮಂಡಲವನ್ನು ಆಳ್ತಿದ್ದವರು ಸಹ ರಾಷ್ಟ್ರಕೂಟರ ಸಾಮರ್ಥ್ಯದ ವೆಂಗಿಯ ಚಾಲುಕ್ಯರು. ಹೀಗಾಗಿ ಆ ಒಂದು ನಾಡಧರ್ಮವನ್ನ ಪಾಲಿಸಬೇಕಾಗಿ ಕನ್ನಡ ಭಾಷೆಯನ್ನು ಶಾಸನದಲ್ಲಿ ಬಳಸಿದ್ದಾರೆ. ಮತ್ತು ರಾಜಧರ್ಮ, ತನ್ನ ಆಶ್ರಯ ನೀಡಿದಂತಹ ಆ ಪ್ರದೇಶವನ್ನು ಆಳ್ವಿಕೆ ನಡೆಸಿದಂತಹ ಸತ್ಯಾಶ್ರಯನ ಒಂದು ಇದನ್ನು ಸಹ ನಾವು ಗಮನಿಸಬಹುದು. ಆಮೇಲೆ ಮಾತೃಧರ್ಮ ಅಂದ್ರೆ ತಾನು ಅಲ್ಲಿ ಹುಟ್ಟಿ ಬೆಳೆದಂತಹ ಪರಿಸರದಲ್ಲಿ ತನ್ನನ್ನು ಸಾಗಿಸಲು ಅಂತ ತೆಲುಗು ಭಾಷೆಗೂ ಸಹ ಮನ್ನಣೆ ನೀಡಿದೆ. ಈಗೆಲ್ಲ ಉಪ್ಪರಿಕೊಂಡಂತಹ ಒಂದು ಶಾಸ್ತ್ರ ಇದೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಿದೆ ಅಂದ್ರೆ, ವೃಷಭ ಶೈಲವೆಂಬ ಅನಾದಿ ಸಿದ್ಧ ಶಿಲೆಯಲ್ಲಿ ಚಕ್ರೇಶ್ವರಿ ಮೊದಲಾದ ಬಿಂಬಗಳನ್ನ ಕಟ್ಟಿಸಿದೆ. ಈಗಲೂ ಸಹ ಅಲ್ಲಿ ಚಕ್ರೇಶ್ವರಿಯ ಶಿಲ್ಪಗಳು, ಜಿನದ ಬಿಂಬಗಳಿದೆ. ಬೊಮ್ಮಲಮ್ಮನ ಗುಡ್ಡ ಅಂತ ಹೇಳಿ ಈಗಲೂ ಸಹ ಅದನ್ನು ಬೊಮ್ಮಲಮ್ಮ ಅಂದ್ರೆ ಗೊಂಡಗಳಿರುವಂತಹ ಅಮ್ಮನ ಗುಡ್ಡ ಅಂತ ಹೇಳ್ಬಿಟ್ಟು ತೆಲುಗು ಭಾಷೆಯಲ್ಲಿ ಹೇಳ್ಬೋದು. ಆಮೇಲೆ ಜಿನವಲ್ಲಭ ತ್ರಿಭುವನ ತಿಲಕ ಅನ್ನುವಂಥ ಒಂದು ಬಸ್ತಿಯಿಂದ ಕಟ್ಟಿಸಿದಂತಹ ಒಂದು ಉಲ್ಲೇಖ. ಇನ್ನೊಂದು ಕವಿತಾ ಗುಣಾನವ ಅನ್ನುವಂಥ ಒಂದು ಕೆರೆಯ ಉಲ್ಲೇಖ. ಇನ್ನೊಂದು ಮದನ ವಿಲಾಸ ಅನ್ನುವಂತಹ ವನವನ್ನು ನಿರ್ಮಾಣ ಮಾಡುವಂತಹ ಉಲ್ಲೇಖ. ಈ 4 ಕೆಲಸಗಳನ್ನ ಮಾಡಿದ ಒಂದು ಉಲ್ಲೇಖಗಳು ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಗೆ ಏನು ಅಂದ್ರೆ ಪಂಪ ಹೇಳ್ಕೊಂಡಿದ್ದಾನೆ ತನ್ನ ಕಾವ್ಯದಲ್ಲಿ, ನನಗೆ ಅರಿಕೇಸರಿ ನನಗೆ ಒಂದು ಕಾವ್ಯವನ್ನು ಮೆಚ್ಚಿ ಧರ್ಮಪುರವನ್ನು ಕೊಟ್ಟ ಅಂತ. ಇದ್ರ ಬಗ್ಗೆ ತುಂಬಾ ಅನುಮಾನಗಳಿತ್ತು ವಿದ್ವಾಂಸರಲ್ಲಿ. ನಿಜವಾಗ್ಲೂ ಅರಿಕೇಸರಿ ಪಂಪರಿಗೆ ಧರ್ಮಪುರ ಕೊಟ್ಟ, ಅದು ಧರ್ಮಪುರ ಕೊಟ್ಟಿದ್ರೆ ಆ ಧರ್ಮಪುರ ಎಲ್ಲಿತ್ತು? ಆಂಧ್ರದಲ್ಲಿತ್ತ, ಕರ್ನಾಟಕದಲ್ಲಿತ್ತ, ಕರ್ನಾಟಕದಲ್ಲಿ ಎಲ್ಲಿತ್ತು ಅನ್ನೋದು ತುಂಬಾ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ ಆ ಬಹುಶಃ ಅನುಮಾನ ಇವತ್ತೇ ಅಲ್ಲ, ಆವತ್ತು ಜಿನವಲ್ಲಭಕ್ಕೂ ಕಾಡಿದೆ ಮತ್ತೆ ಕೇಳಿಸಿದೆ ಅನ್ಸುತ್ತೆ. ಅದಕ್ಕೆ ಹೇಳ್ತಾನೆ, ಜಿನವಲ್ಲಭ ಹೇಳ್ತಾನೆ, ಪಂಪನಿಗೆ ಅರಿಕೇಸರಿ ಧರ್ಮಪುರ ಕೊಟ್ಟ ಅಂತ ನಿಮ್ಗೆ ಅನುಮಾನ ಇದೆಯಾ? ಹೋಗಿ ಆ ಶಿಲಾತಲದಲ್ಲಿ ಇರುವಂತಹ ಆ ಶಾಸನವನ್ನು ನೋಡು ಅಂತ ಹೇಳ್ತಾರೆ. ಅಂದ್ರೆ ಇದೇ ಶಾಸನವನ್ನು ಅಲ್ಲಿ ಕೊಡಿಸಿದಾನೆ, ಅಲ್ಲಿ ಹೋಗಿ ನೋಡು, ಅಲ್ಲಿ ಇದೇ ಶಾಸನ ಅಂತ ಹೇಳ್ಬಿಟ್ಟು ಜಿನವಲ್ಲಭ ಹೇಳ್ತಾರೆ. ಅಂದ್ರೆ ಅರಿಕೇಸರಿ ಆ ಪಂಪನ ಕಾವ್ಯವನ್ನು ಮೆಚ್ಚಿ ಧರ್ಮಪುರ ಅನ್ನೋ ಒಂದು ಊರನ ಅಗ್ರಹಾರವನ್ನ ಪಂಪನಿಗೆ ಕೊಟ್ಟಿದ್ದ ಅನ್ನೋ ಒಂದು ಉಲ್ಲೇಖಕ್ಕೆ ಸ್ಪಷ್ಟವಾದ ಒಂದು ಉಲ್ಲೇಖ ಸಿಗುತ್ತೆ. ಅಭಿಮಾನ ಚಂದ್ರನ ಮಗ ಮತ್ತು ಬೆಳ್ಳೂರ ನಾಡಿನ ಅಣ್ಣಿಗೆರೆಯ ಜೋಯಿಸ ಸಿಂಗನ ಮಗಳು ಅಬ್ಬನಬ್ಬೆಯ ಮಗಳು ಅಂತ ಹೇಳ್ಬಿಟ್ಟು, ಜೋಯಿಸ ಸಿಂಗನ ಮೊಮ್ಮಗಳು ಅಬ್ಬನಬ್ಬೆಯು ಜೋಯಿಸ ಸಿಂಗ ಅನ್ನುವವನ ಮೊಮ್ಮಗಳು. ಬೆಳ್ಳೂರ ನಾಡಿನ ಪ್ರದೇಶವನ್ನು ನಾವು ಇವತ್ತು ಸಹ ಗದಗ ಧಾರವಾಡ ಪರಿಸರ ಅಂದ್ರೆ ಅಣ್ಣಿಗೇರಿ ಇರುವಂತ ಪರಿಸರವನ್ನ ಶಾಸನದಲ್ಲಿ ಬೆಳ್ಳೂರ ನಾಡು ಅಂತ ಹೇಳಿ ಹೇಳ್ತೀವಿ. ಆ ಬೆಳ್ಳೂರ ನಾಡಿನ ಅಣ್ಣಿಗೇರಿ, ಈಗಲೂ ಸಹ ಅಣ್ಣಿಗೇರಿಯಲ್ಲಿ ಅಸಂಖ್ಯ ದೇವಾಲಯಗಳಿದೆ. ಮತ್ತೆ ಪಂಪನ ಒಂದು ನಂತರ ವಂಶಸ್ಥರಿದ್ದಾರೆ ಅನ್ನೋ ಒಂದು ಉಲ್ಲೇಖಗಳು ನಮಗೆ ಅಲ್ಲಿ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಹೆಚ್ಚು ವಿವರಿಸುವುದರಿಂದ ಬೇಡ. ಹಾಗಾಗಿ ಅಷ್ಟು ಉಲ್ಲೇಖವನ್ನು ಕೊಡೋದ್ರಿಂದ ಇದು ತುಂಬಾ ಮಹತ್ವದ ಶಾಸನ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಮತ್ತು ಸಂಸ್ಕೃತಿಗೆ ಧರ್ಮಗಳಿಗೂ ಜೈನ ಧರ್ಮಕ್ಕೆ ಶ್ರೇಷ್ಠವಿತ್ತು. ಪಂಪನ ತಂದೆ ಭೀಮಪ್ಪಯ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾರೆ ಎಂಬುದು ನಮಗೆ ಕಾವ್ಯದಲ್ಲೂ ಸಹ ಉಲ್ಲೇಖಗಳು ಸಿಗುತ್ತೆ. ಇನ್ನು ನಮಗೆ ಅತ್ತಿಮಬ್ಬೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡು ಹೆಚ್ಚು ಅದು ಸಹ ಅತ್ತಿಮಬ್ಬೆಯನ್ನ ಬಿಟ್ಟು ನಾವು ಶಾಸನದಲ್ಲಿ ಅತ್ತಿಮಬ್ಬೆಯನ್ನು ಬಿಟ್ಟು ಬೇರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜೈನ ಅತ್ತಿಮಬ್ಬೆಯನ್ನ ಇಲ್ಲಿ ನಾನು ಸ್ವಲ್ಪ ಅದು ಪರಿಚಯ ಮಾಡ್ಕೊಂಡು ನಿಮ್ಗೆ ಗೊತ್ತಿದ್ದು ಸಹ ಸ್ವಲ್ಪ ಹೇಳಿ ನಾನು ಮುಂದೆ ಹೋಗ್ತೀನಿ. ಹಲವಾರು ಕೆಲಸಗಳು, ಅದು ಹೆಣ್ಮಕ್ಳಿಗೆ ತುಂಬಾ ಸ್ವಾತಂತ್ರ್ಯ ಇತ್ತು. ನಾವು ಹೇಳ್ತೀವಿ ಅಂದ್ರೆ ಸಾಮಾನ್ಯ ಜೈನ ಧರ್ಮದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಇರಲಿಲ್ಲ. ಕಾರಣ ಜೈನ ಧರ್ಮದಲ್ಲಿ ಸ್ತ್ರೀಯರಿಗೆ ಮೋಕ್ಷ ಇರಲಿಲ್ಲ. ಹಾಗಾಗಿ ಜೈನ ಧರ್ಮದಲ್ಲಿ ಸ್ತ್ರೀಯರಿಗೆ ಮೋಕ್ಷ ಇರೋದ್ರಿಂದ ಅಲ್ಲಿ ತುಂಬಾ ಕಟ್ಟಳೆ ಇರೋದ್ರಿಂದ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ. ಆದ್ರೆ ವಾಸ್ತವವಾಗಿ ನಮ್ಮ ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಶಾಸನಗಳು ಈ ಎಲ್ಲವನ್ನು ಗಮನಿಸಿದಾಗ ಬೇರೆ ಎಲ್ಲಾ ಮತಗಳ ಸ್ತ್ರೀಯರಿಗಿಂತ, ಬೇರೆ ಎಲ್ಲಾ ಸಂಸ್ಕೃತಿಗಳ ಸ್ತ್ರೀಯರಿಗಿಂತ ಜೈನ ಧರ್ಮದ ಸ್ತ್ರೀಯರು ಹೆಚ್ಚು ಕೆಲಸ ಮಾಡೋದನ್ನ ದಲ್ಲಪ್ಪಯ್ಯ, ಅತ್ತಿಮಬ್ಬಯ್ಯ ಮಾವ ದಲ್ಲಪ್ಪಯ್ಯ ಸಹ
ಅಪಾರವಾದ ಜ್ಞಾನವನ್ನು ಸಂಪಾದಿಸ್ಕೊಂಡಿರ್ತಾರೆ. ನ್ಯಾಯಶಾಸ್ತ್ರ ಭಂಡಾರದ ಒಂದು ದಾಖಲೆಗಳಿಗೆ ಮುಖ್ಯಸ್ಥನಾಗಿರ್ತಾರೆ. ಅಂದರೆ ನ್ಯಾಯಶಾಸ್ತ್ರದಂತಹ ಒಂದು ದಾಖಲೆಗಳ ಮುಖ್ಯಸ್ಥ ಅಂದರೆ ಎಷ್ಟು ಒಂದು ನ್ಯಾಯದಾನದ ಬಗ್ಗೆ ಎಷ್ಟು ವಿಷಯಗಳನ್ನು ತಿಳ್ಕೊಂಡಿರಬೇಕು ನಾವೇ ಊಹಿಸ್ಕೋಬೋದು. ಏಕೆಂದರೆ ಶಾಸ್ತ್ರಗಳನ್ನು ಅರ್ಥಕೊಳ್ಳೋದು, ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ಸುಲಭ ಅಲ್ಲ. ಅದಕ್ಕೆ ತನ್ನದೇ ಆದ ಒಂದು ಪೂರ್ವ ಸಿದ್ಧತೆ ಬೇಕು, ಅಭ್ಯಾಸ ಬೇಕು, ಅಧ್ಯಯನ ಬೇಕು. ಅಂಥ ಒಂದು ನ್ಯಾಯಶಾಸ್ತ್ರದ ದಾಖಲೆಗಳ ಅಧಿಪತಿ ಆಗಿರ್ತಾನೆ, ಭಂಡಾರಿ ಆಗಿರ್ತಾನೆ. ಮಲ್ಲಯುದ್ಧದ ಬಗ್ಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಶಾಸನ ದಲ್ಲಪಯ್ಯನಿಗೂ ರಾಜನಿಗೂ ಏನು ವ್ಯತ್ಯಾಸ ಅಂದರೆ, ದಲ್ಲಪಯ್ಯನಿಗೆ ಸಿಂಹಾಸನ ಇರಲಿಲ್ಲ, ರಾಜನಿಗೆ ಸಿಂಹಾಸನ ಇತ್ತು. ಇಷ್ಟೇ ಇವರಿಬ್ಬರ ಹತ್ರ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಅಪಾರವಾಗಿ ಅತ್ತಿಮಬ್ಬೆಯ ಮಾವನನ್ನು ಶಾಸನ ಹೊಗಳೋದನ್ನು ನಾವು ನೋಡ್ತೀವಿ. ಆಮೇಲೆ ಅಷ್ಟೇ ಅಲ್ಲ, ಮಾಸವಾಡಿ ನಾಡಿನ ಒಂದು ಅಧಿಪತಿಗಳು ಆಗಿರ್ತಾರೆ ಇವರು ನಾಗದೇವ. ಮತ್ತು ಅವನ ಮರಣ ನಂತರ ಮಗ ಅತ್ತಿಮಬ್ಬೆಯ ಮಗ ತೈಲ, ಇವರಿಬ್ಬರು ಸಹ ಆ ಪ್ರದೇಶವನ್ನು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಹೀಗಾಗಿ ಆ ಪ್ರದೇಶದ ಆಧಿಪತ್ಯ ಸಂಪೂರ್ಣವಾಗಿ ಅತ್ತಿಮಬ್ಬೆಯ ಕೈಯಲ್ಲಿರುತ್ತೆ. ಆಕೆ ಜಿನಧರ್ಮ ಚರಿತೆಯನ್ನು ಪೋಷಿಸುವಂತಹ ಶ್ರಾವಕಿ ಸಹ ಆಗಿರ್ತಾರೆ ಅತ್ತಿಮಬ್ಬೆ. ಇದರಲ್ಲಿ ರನ್ನನ ಅಜಿತ ಪುರಾಣದಲ್ಲಿರುವಂತಹ ಸಾಲುಗಳು, ರನ್ನ ಅಜಿತ ಪುರಾಣ ಮತ್ತು ಗದಾಯುದ್ಧ ಅನ್ನುವಂಥ 2 ಕೃತಿಗಳನ್ನು ಬರೆದಿದ್ದಾನೆ. ಅದರಲ್ಲಿ ಅಜಿತ ಪುರಾಣದಲ್ಲಿರುವಂತಹ ಸಾಲುಗಳು ಮತ್ತು ಲಕ್ಕುಂಡಿಯ ಶಾಸನದಲ್ಲಿರುವಂತಹ ಸಾಲುಗಳು ತುಂಬ ಸಾಮ್ಯತೆಯನ್ನು ಹೊಂದಿರೋದ್ರಿಂದ ಈ ಲಕ್ಕುಂಡಿಯ ಶಾಸನವನ್ನು ಸಹ ರನ್ನ ಕವಿಯೇ ಬರೆದಿರ್ಬೋದು ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಅತ್ತಿಮಬ್ಬೆ ರನ್ನ ಕವಿಗೆ ಪ್ರಾರಂಭದಲ್ಲಿ ರನ್ನ ಕವಿಯಾಗಿ ಅಜಿತ ಪುರಾಣವನ್ನು ಗದಾಯುದ್ಧವನ್ನು ಬರೆಯುವುದಕ್ಕೆ ಮೊದಲು ಆಶ್ರಯದಾತಳಾಗಿ ಪ್ರೋತ್ಸಾಹವನ್ನು ನೀಡಿದ್ದು ಅತ್ತಿಮಬ್ಬೆ ಮತ್ತು ಚಾವುಂಡರಾಯ. ಅದಕ್ಕೆ ರನ್ನ ಕವಿ ತನ್ನ ಮಕ್ಕಳಿಗೂ ಸಹ ರಾಯ ಚಾವುಂಡರಾಯನ ಹೆಸರಲ್ಲಿ ರಾಯ ಅನ್ನುವಂಥ ಒಂದು ಹೆಸರನ್ನ ಇರ್ತಾನೆ. ಅತ್ತಿಮಬ್ಬೆಯ ಒಂದು ನೆನಪಿನಲ್ಲಿ ಅಬ್ಬೆ ಅನ್ನುವಂತಹ ತನ್ನ ಮಗಳಿಗೆ ಅಬ್ಬೆ ಅನ್ನುವ ಹೆಸರನ್ನು ಇಡ್ತಾನೆ. ಆ ಮಟ್ಟಿಗೆ ಇವರಿಬ್ಬರ ಬಗ್ಗೆ ಚಾವುಂಡರಾಯ ಮತ್ತು ಅತ್ತಿಮಬ್ಬೆ ಬಗ್ಗೆ ತುಂಬ ಕೃತಜ್ಞನಾಗಿರ್ತಾನೆ ರನ್ನ. ಈ ಶಾಸನವನ್ನು ಸಹ ರನ್ನನೇ ಬರೆದಿದ್ದಾನೆ ಅಂತ ಹೇಳ್ತಾರೆ. ರನ್ನ ಕವಿ ತನ್ನ ಅಜಿತ ಪುರಾಣದಲ್ಲಿ ಅತ್ತಿಮಬ್ಬೆಯನ್ನು ವರ್ಣಿಸುವಾಗ ಬಿಳಿ ಎರಳೆಯಂತೆ ಗಂಗಾಜಲದಂತೆ ಎಸೆವ ಅಜಿತಸೇನ ಮುನಿಪತಿಗಳ ಕೀರ್ತಿಯಂತೆ ಆಮೇಲೆ ಮೆರೆವ ಕೊಪ್ಪಣಾಚಲದಂತೆ ಪ್ರಸಿದ್ಧವಾದದ್ದು ಅತ್ತಿಮಬ್ಬೆಯ ಚರಿತಂ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಅತ್ತಿಮಬ್ಬೆಯ ಚರಿತ್ರೆ ಎಷ್ಟು ಕೇವಲ ಕೀರ್ತಿಯುತವಾಗಿರಲಿಲ್ಲ, ಪವಿತ್ರವಾಗಿತ್ತು, ಪಾವನವಾಗಿತ್ತು. ಇದು ಕೇಳಿದ್ರೇ ನಮಗೆ ತುಂಬ ಪಾವನ ಭಾವ ಬರುತ್ತೆ ಅನ್ನೋ ಒಂದು ಭಾವವನ್ನು ಕವಿ ಮೂಡಿಸಿದ್ದಾನೆ. ಈ ಶಾಸನದ ಅತ್ತಿಮಬ್ಬೆಯ ಒಂದು ಪವಾಡಗಳನ್ನು, ಆಕೆಯ ಒಂದು ಸಾಧನೆ ಸಿದ್ಧಿಗಳನ್ನು ಕವಿ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಒಂದು 7 ಪವಾಡಗಳನ್ನು ಕವಿ ಇಲ್ಲಿ ಹೇಳಿದ್ದಾನೆ. ಅದನ್ನು ಮುಖ್ಯವಾಗಿ ಏನಂದರೆ, ಅತ್ತಿಮಬ್ಬೆ ಎತ್ತರವಾದ ಉನ್ನತ ಕುಕ್ಕುಟೇಶ್ವರ ಅಂದರೆ ಬಹುಶಃ ಆ ವೇಳೆಗೆ ಶ್ರವಣಬೆಳಗೊಳದ ಗೊಮ್ಮಟನ ನಿರ್ಮಾಣ ಆಗಿರುತ್ತೆ. ಆ ಗೊಮ್ಮಟನ ಶಿಲ್ಪವನ್ನು ದರ್ಶನ ಮಾಡಬೇಕು ಅಂತೇಳಿ ಹೋದಾಗ ಆಕೆ ಅನ್ನ ಆಹಾರ ಅದನ್ನು ಆ ಒಂದು ದೇವರನ್ನು ನೋಡುವವರೆಗೂ ಸಹ ನಾನು ಅನ್ನ ಆಹಾರ ಸ್ವೀಕರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಆ ಉನ್ನತವಾದ ದೊಡ್ಡದಾದ ಬೆಟ್ಟವನ್ನು ಹತ್ತಾ ಇರಬೇಕಾದ್ರೆ ತುಂಬ ಮಾರ್ಗಾಯಾಸ ಆಗುತ್ತದೆ. ಮಾರ್ಗ ಪ್ರಯಾಸ ಆದಾಗ ಅಕಾಲ, ಅದು ಮಳೆ ಬರುವಂತಹ ಕಾಲನೇ ಅಲ್ಲ, ಅಂಥ ಕಾಲದಲ್ಲೂ ಮಳೆ ಬರುತ್ತೆ. ಅದಕ್ಕೆ ಕವಿ ಹೇಳ್ತಾನೆ, ಇದೇನು ಆಶ್ಚರ್ಯನ, ಆಕೆಯ ಒಂದು ಸಾಧನೆಗೆ ಸಿದ್ಧಿಗೆ ಪುಷ್ಪವೃಷ್ಟಿ ಆಗಲೇಬೇಕಲ್ವಾ, ಅಂದರೆ ಹೂವಿನ ಮಳೆ ಆಗಬೇಕಾಗಿತ್ತು, ಮಳೆ ಆಗಿರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕವಿ ಹೊಗಳ್ತಾನೆ. ಮತ್ತು 2ನೇ ಪವಾಡ ಅಂದರೆ ರಾಜನ ಆಜ್ಞೆಯಂತೆ ಜಿನನ ವಿಗ್ರಹವನ್ನು ತಲೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದ್ರ ಮಧ್ಯೆ ನಮಗೆ ಒಂದು 15ನೇ ಶತಮಾನದಲ್ಲಿ ಜೈನ ವೈಷ್ಣವ ಸಂಘರ್ಷಗಳು ಸಹ ಹಲವಾರು ಶಾಸ್ತ್ರೀಯ ಶೈವರಿಗೆ ಆದಂತಹ ಗಲಭೆಗಳನ್ನು ನಮಗೆ ಲಕ್ಷ್ಮೇಶ್ವರ ಗಲಭೆ ಅಲ್ಲ, ಒಂದು ಸಂಘರ್ಷ, ಆ ಸಂಘರ್ಷಗಳ ಲಕ್ಷ್ಮೇಶ್ವರದ ಶಾಸ್ತ್ರಗಳು ನಮಗೆ ಸ್ಪಷ್ಟಪಡಿಸುತ್ತೆ. ಅದರಲ್ಲಿ ಒಂದು ಶಾಸ್ತ್ರದಲ್ಲಿ ನಮಗೆ ಮೊದಲನೇದಾಗಿ ವಿಜಯನಗರ ಹರಿಹರ ರಾಯನ ಮಗ ದೇವರಾಯನ ಕಾಲದಲ್ಲಿ ಅಲ್ಲಿ ಭೂವಿವಾದ ಆದಾಗ ಮತ್ತೆ ಅಲ್ಲಿದ್ದಂತಹ ಅರಸರು ಮತ್ತೆ ಅರಸರ ಒಂದು ದಂಡನಾಯಕರು ಮತ್ತೆ ಆ ವಿಜಯನಗರದ ಪುರೋಹಿತರು ಎಲ್ಲರೂ ಸಹ ಬಂದು ಅಲ್ಲಿ ನ್ಯಾಯವನ್ನು ಮಾಡ್ತಾರೆ. ಅಲ್ಲಿ ಸೋಮೇಶ್ವರ ದೇವರ ಸ್ಥಾನಪತಿ ಮಾಡಿದ ತಪ್ಪು ಅಂತೇಳಿ ಜೈನದ ಪರವಾಗಿ ನ್ಯಾಯ ಸಿಗುತ್ತೆ. ಮತ್ತೆ ಅಲ್ಲಿ ಶಂಕರಾಚಾರ್ಯ ಮುಖಂಡರಾಗಿರ್ತಾರೆ. ಅಲ್ಲಿ ಸೋಮೇಶ್ವರ ದೇವರಿಗೆ ಸಲ್ಲುವಂತಹ ಅಷ್ಟದಿಕ್ಪಾಲಕರು ಮತ್ತೆ ಧ್ವಜ ಪತಾಕ, ಆಮೇಲೆ ದೇವರ ಉತ್ಸವವನ್ನು ಮಾಡುವಾಗ
ಧ್ವಜ ಪತಾಕ ಮುಂತಾದ ಬಿರುದುಗಳು ಬಾವುಗಳನ್ನೆಲ್ಲ ಮೆರವಣಿಗೆ ಮಾಡ್ತಾರೆ. ಅಂತ ಒಂದು ಮೆರವಣಿಗೆ ಮಾಡುವಂತಹ ಒಂದು ಲಾಂಛನಗಳನ್ನ ಬಿರುದಾವಳಿಗಳನ್ನ ಇಲ್ಲಿ ಶಂಕ ಬಸ್ತಿಯಲ್ಲಿ ಶಾಂತ ನಮಗೆ ಯಾವ ಮಟ್ಟಿಗೆ ಅಂದ್ರೆ ಜೈನ ಧರ್ಮದ ಮುಖ್ಯವಾದ ಕೇಂದ್ರವಾದ ಶ್ರವಣಬೆಳಗೊಳದಲ್ಲೂ ಸಹ ಜೈನ ಧರ್ಮದ ಒಂದು ಬಸ್ತಿಗಳು ನೆಲೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟು ಕೊನೆಗೆ ಗೇರು ಸೊಪ್ಪೆಯಿಂದ ಕೆಲವು ವರ್ತಕರು ಸ್ವಲ್ಪ ದಿನ ಶ್ರವಣಬೆಳಗೊಳವನ್ನ ನೋಡ್ಕೊಳ್ತಾ ಇರ್ತಾರೆ. ಅಲ್ಲಿಯ ಒಂದು ಮಠವನ್ನ ಬಸ್ತಿಗಳನ್ನ ನೋಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಗೇರು ಸೊಪ್ಪೆಯಿಂದ. ಆಮೇಲೆ ಕೊನೆಗೆ ಯಾವ ಮಟ್ಟಕ್ಕೆ ಜೈನ ಧರ್ಮ ಶ್ರವಣಬೆಳಗೊಳದಲ್ಲಿ, ಯಾಕೆ ಶ್ರವಣಬೆಳಗೊಳ ಹೇಳ್ತಿದ್ದೀನಿ ಅಂದ್ರೆ ಶ್ರವಣಬೆಳಗೊಳದಲ್ಲಿ ಅಂದು ಇಂದು ಯಾವಾಗಲೂ ಸಹ ಜೈನ ಧರ್ಮದ ನೆಲೆಯೇ ಅದು. ಅದು ಬಿಟ್ಟು ಬೇರೆ ಧರ್ಮಗಳ ಒಂದು ಪ್ರವೇಶ ಹಿಂದೆ ಇರೋ ರೀತಿ ಅಷ್ಟು ಅದ್ಭುತವಾಗಿ ಅದು ಜೈನ ನೆಲೆಯಾಗಿ ಪವಿತ್ರ ಕೇಂದ್ರವಾಗಿ ಬಂದಿದೆ. ಅಂತ ನೆಲೆಯೂ ಸಹ ಭೂಮಿಗಳನ್ನ ಒತ್ತೆ ಇಟ್ಕೊಂಡ್ಬಿಡ್ತಾರೆ. ಯಾರಂದ್ರೆ ಸ್ವತಃ ಜೈನರ ಹೊಟ್ಟೆಯನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಮೈಸೂರಿನ ಅರಸರಾದ ಚಾಮರಾಜ ಒಡೆಯರು ಅವ್ರು ಬರ್ತಾರೆ. ಚಾಮರಾಜ ಒಡೆಯರು ಬಂದು ಎಲ್ಲರೂ ಕರೆದು ಸಂಧಾನ ಮಾಡ್ತಾರೆ. ಕರೆದ್ಬಿಟ್ಟು ಸಂಧಾನ ಮಾಡಿ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಜೈನರು ಬಹುಶಃ ಪಶ್ಚಾತ್ತಾಪ ಆಗುತ್ತೆ ಅನ್ಸುತ್ತೆ. ಇಲ್ಲ, ನಮ್ಮ ಧರ್ಮ ನಾವು ಇದು ಮಾಡ್ತೀವಿ, ಬಿಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಲವಾರು ಸಮಸ್ತರು ಶ್ರವಣಬೆಳಗೊಳದ ಸಕಲ ಸಮಸ್ತರು ಸೇರಿ ಆ ಅಡವಿನ ಪತ್ರವನ್ನ ಗೊಮ್ಮಟರಾಯನ ಸನ್ನಿಧಿಯಲ್ಲಿ ಚಾರುಕಿತ ಪಂಡಿತ ದೇವರಿಗೆ ಅಥವಾ ಚಾರುಕಿತ ಪಂಡಿತ ಗುರುಗಳ ಮುಂದೆ ಇಟ್ಟು ಮತ್ತೆ ಪತ್ರ ಸಾಲವನ್ನ ವಾಪಸ್ಸು ತಿರುಗಿಸಿ ಕೊಡ್ತಾರೆ. ಹಾಗಾಗಿ ಸ್ವತ್ತುಗಳ ಅಪಹರಣ ಯಾವಾಗಲೂ ಆಗ್ತಾ ಇರುತ್ತೆ. ಅದು ಸ್ವಧರ್ಮದವ್ರದಿರ್ಬೋದು, ಪರಧರ್ಮದವ್ರಿರ್ಬೋದು. ಹೀಗಾಗಿ ಪರಧರ್ಮದವರು ಸ್ವತ್ತುಗಳ ಅಪಹರಣ ಮಾಡುವಾಗ ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಶಾಪಶೈಲಿರುತ್ತೆ. ಏನಂದ್ರೆ ಇದನ್ನ ಈ ಧರ್ಮವನ್ನ ಅಥವಾ ಈ ಬಸ್ತಿಯನ್ನ ಅಥವಾ ಈ ದೇವಾಲಯವನ್ನ ಅಥವಾ ಈ ಆರಾಧನಾ ಕೇಂದ್ರಗಳನ್ನ ಹಾಳು ಮಾಡಿದ್ರೆ ಅಂಥವರಿಗೆ ಅದು ಷಷ್ಠಿ ವರ್ಷ ಸಹಸ್ರಾರು ಇಷ್ಟ ಜಯಂತಿ ಓದೋ ಮೆಕ್ಕದಲ್ಲಿ ಅಧ್ಯಯನ ಓದ್ಕೊಂಡು ಬರುತ್ತೆ ಅಂತ. ಅದೇ ರೀತಿ ಸ್ವತಃ ಜೈನ ಬಸ್ತಿಗಳ ನಾಶವನ್ನ, ಬಸ್ತಿಗಳ ಸ್ವಾಧೀನವನ್ನು ತಪ್ಪಿಸೋ ಸಲುವಾಗಿ ಶಾಪಾಶಯಗಳನ್ನ ಕೆಲವು ಶಾಸ್ತ್ರಗಳಿದೆ. ಗೇರು ಸೊಪ್ಪೆಯ ಒಂದು ಶಾಸ್ತ್ರದಲ್ಲಿ ಈ ಧರ್ಮಕ್ಕೆ ತಪ್ಪಿದವರು ಉಜ್ಜಯಂತಗಿರಿ ಅದು ಸಹ ಜೈನ ಧರ್ಮದ ಪವಿತ್ರ ಕ್ಷೇತ್ರ. ಆ ಉಜ್ಜಯಂತಗಿರಿಯಲ್ಲಿ 1000 ಗೋವು ಮತ್ತೆ ಬ್ರಾಹ್ಮಣರನ್ನ ಹತ್ಯೆ ಮಾಡಿದ ಪಾಪ ಬರುತ್ತೆ. ಅಷ್ಟೆಲ್ಲ ಈ ಕ್ಷೇತ್ರದ ಶಾಸ್ತ್ರ ಎಲ್ಲ ಹಾಕ್ಸಿದಾರೋ ಆ ಕ್ಷೇತ್ರದಲ್ಲಿ ಬಸದಿಗಳಲ್ಲಿ ನೆಲೆಸಿರುವಂತಹ ಜಿನಮುನಿಗಳನ್ನ ಕೊಂದ ಪಾಪ ಬರುತ್ತೆ. ಇದೇ ಒಂದು ಶಾಪಾಶಯವನ್ನು ನಾವು ಶ್ರವಣಬೆಳಗೊಳದಲ್ಲೂ ಸಹ ನೋಡ್ತೀವಿ. ಅಂದ್ರೆ ಯಾಕೆ ಶಾಪಗಳನ್ನ ಮತ್ತೆ ಇದನ್ನು ಕಾಪಾಡಿದ್ರೆ ನಿಮ್ಗೆ ಬರುವಂತ ಲಾಭಗಳೇನು ಅಂತ ಯಾಕೆ ಹೇಳ್ತಾರಂದ್ರೆ, ಯಾವಾಗ ನಾಶ ಆಗುತ್ತೋ ನಾಶವನ್ನು ತಪ್ಪಿಸೋದಕ್ಕೆ ಇಂಥ ಒಂದು ತಂತ್ರಗಳನ್ನ ಬಳಸೋದು ತುಂಬಾ ಅನಿವಾರ್ಯ ಆಗುತ್ತೆ. ಆದ್ರೆ ಜನಕ್ಕೆ ಎಷ್ಟು ಇದು ಮಾಡಿದ್ರು ಸಹ ಆ ನಾಶದ ಒಂದು ಪ್ರಮಾಣವನ್ನು ತಡೆಗಟ್ಟೋದಕ್ಕೆ ಆಗಲಿಲ್ಲ ಸಹ ಎಲ್ಲ ಧರ್ಮಗಳು ಇವತ್ತಿನ ನಾನು ಈ ಒಂದು ಇಲಾಖೆ ನಿರ್ದೇಶಕಿಯಾಗಿ ನಾನು ಸುತ್ತಾಡುವಾಗ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ ಆಗುತ್ತೆ. ಅಲ್ಲಿ ಜಿನಾಲಯಗಳಿರ್ಬೋದು, ದೇವಾಲಯಗಳಿರ್ಬೋದು ಅಥವಾ ಪ್ರಾಚೀನ ಅವಶೇಷಗಳಿರ್ಬೋದು, ಪ್ರತಿಯೊಂದು ಸಹ ಇವತ್ತು ಎಷ್ಟು ಅಂದರೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಬಂಧುಗಳು ಇದ್ರೆ ವಿನಂತಿ ಮಾಡ್ಕೊಳ್ತೀನಿ. ದಕ್ಷಿಣ ಕರ್ನಾಟಕ ಮಟ್ಟಿಗಾದ್ರೂ ಸ್ವಲ್ಪ ಕಾಪಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಅಂದರೆ ಅಲ್ಲೇ ಒಳಗಡೆ ಎಲ್ಲ ರೀತಿಯ ಅಡ್ಡೆಗಳನ್ನು ಸಹ ಅಡ್ಡಗಟ್ಟ ಮಾಡ್ಕೊಂಡಿರ್ತಾರೆ. ಅದು ನಿದ್ರೆಗೆ ಶಯನ ಗೃಹವಾಗಿ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇಂಥ ಆಟಗಳಾಡೋದಕ್ಕೆ ಕೇಂದ್ರಗಳಾಗಿ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಎಲ್ಲರೂ ಸಹ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋ ಒಂದು ಇದೆ ಜವಾಬ್ದಾರಿ ನಮ್ಮೆಲ್ಲರ ಮೇಲೇನೂ ಇದೆ. ಪ್ರತಿಯೊಂದು ಈಗ ನಾವು ಕುಂಬಾರನಿಗೆ ವರ್ಷದೊಳಗೆ ನಿಮಿಷ ನಂತರ ನಮ್ಮ ಹಿರಿಯರು ಎಷ್ಟೋ ಶ್ರಮಪಟ್ಟು ಒಂದು ಅದನ್ನು ಕೇವಲ ನಿಮ್ಮ ಒಂದು ಮನೆಯಲ್ಲೂ ಸಹ ಮಕ್ಕಳಿಗೆ ಅಥವಾ ನಂತರದ ತಲೆಮಾರಿನವರಿಗೆ ನಮ್ಮ ಒಂದು ಪ್ರಾಚೀನ ದೇವಾಲಯಗಳನ್ನು ಕಾಪಾಡಿಕೊಳ್ಳುವ ಒಂದು ಹೊಣೆಯನ್ನು ಮತ್ತು ನಮ್ಮ ಧರ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನಾವು ದಾಟಿಸಬೇಕಾಗಿದೆ. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆ, 2 ಸಂಸ್ಥೆಗಳು, ಜೈನ ಮಿಲನ ಸಂಸ್ಥೆ ಮತ್ತು ಚಕ್ರೇಶ್ವರ ಮಹಿಳಾ ಸಮಾಜ 2 ಸಂಸ್ಥೆಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ಅವಕಾಶವನ್ನು ಮಾಡಿದ ಜೊತೆ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿದ್ವಿ. ಎಲ್ಲರೂ ಸಹ ಮತ್ತೊಂದು ಧನ್ಯವಾದಗಳನ್ನು ಅನಿಸ್ತಾ ನನಗೆ ನನ್ನ ಧರ್ಮದ ಬಗ್ಗೆ, ಆ ಧರ್ಮದ ಬಗ್ಗೆ ಇರತಕ್ಕಂಥ ಆಸಕ್ತಿ ಹೆಚ್ಚಾಗಿ ಸಾಹಿತ್ಯದ ಒಲವು ನನಗೇನು ಯಾಕೋ ಒಂದು ಸೆಳೆತಾ ಇದೆ. ಸಾಹಿತ್ಯ ಏನಿದೆ ಇವತ್ತು ನಮ್ಮ ಜೈನ ಧರ್ಮದಲ್ಲಿ, ಜೈನ ಧರ್ಮದ
ನಾನು ಜೈನ ಧರ್ಮವನ್ನು 2 ಭಾಗವಾಗಿ ವಿಂಗಡಿಸಿ ನೋಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಒಂದು ಧರ್ಮದ ಪಾಲನೆ, ಮತ್ತೊಂದು ಧರ್ಮದ ಪಾಲನೆಗಾಗಿರತಕ್ಕಂತಹ ಗ್ರಂಥಗಳು, ಆಧಾರಗಳೇನು, ಮನಸ್ತಂಭ ಮಾಡೋದಾಗಲಿ, ದಿನಾಲಯ ಮಾಡೋದಾಗಲಿ, ಮತ್ತೊಂದು ಕಾರ್ಯಕ್ರಮ ಮಾಡೋದಾಗಲಿ, ಅದಕ್ಕೆ ಆಧಾರ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತೇ ನಮ್ಮನ್ನೆಲ್ಲರೂ ಎಲ್ಲ ಕಾಲದಲ್ಲೂ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಧಾರ ಏನು, ಯಾಕೆ ಅಂತಂದು. ಸೊ ಆಧಾರ ಇರತಕ್ಕಂಥದ್ದೇ ಗ್ರಂಥಗಳಲ್ಲಿ, ನಮ್ಮ ಮೂಲ ಗ್ರಂಥಗಳ ಪಠಣ ವಿಶೇಷವಾಗಿ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಪದ್ಮಿನಿ ನಾಗರಾಜ್ ಮೇಡಮ್ ಜೊತೆ ಮತ್ತು ಹಲವಾರು ಮತ್ತು ನಾಗಶ್ರೀ ಮುಪ್ಪಾನೆ ಜೊತೆ ಮಾತನಾಡಿದ್ದೆ. ನಾನು ಮಾತಾಡತಕ್ಕಂಥ ಕಾಲಘಟ್ಟದಲ್ಲೂ ಅದೇ ಥರಕ್ಕಂಥ ಒಂದು ಚಲನೆ ಆಗಲೇ ಒಂದು 6-7 ತಿಂಗಳ ಹಿಂದೆ ಅದು ಆರಂಭ ಆಗಿತ್ತು. ಅದು ಇವತ್ತು ಸುಕೃತಗೊಂಡಿದೆ. ಇವತ್ತು ಕಾರ್ಯಕ್ರಮ ಅನುಷ್ಠಾನ ಆಗಿದೆ. ಈ ಅಕ್ಟೋಬರ್ ತಿಂಗಳಿಂದ ಈ ಕಾರ್ಯಕ್ರಮ ಅನುಷ್ಠಾನ ಆಗಿ ವಿಶೇಷವಾಗಿ ನಡೀತಾ ಬರ್ತಾ ಇದೆ. ಅದು ಇವತ್ತು ವಿಶೇಷವಾಗಿ ನಾನು ಶಾಸನದ ಬಗ್ಗೆ ರೆಡ್ಡಿ ಮೇಡಮ್ ಮಾತನಾಡಿದಾಗ ನನಗೆ ಇಂದಿನ ವಿಷಯಗಳ ಬಗ್ಗೆ ಮಾತನಾಡಿದಾಗ ವಿಷಯಗಳಿಗೆ ಅಲ್ಪ ಸ್ವಲ್ಪ ತಿಳಿವೋ ಬಟ್ ಶಾಸನದ ಬಗ್ಗೆ ಮೇಡಮ್ ಇಷ್ಟು ವಿಸ್ತಾರವಾಗಿ ಮಾತನಾಡೋದು ಅಷ್ಟೊಂದು ಮನಪೂರ್ವಕವಾಗಿ ಕೇಳೋದಕ್ಕೆ ಅವಕಾಶ ಇದೆಯಾ, ಕೇಳ್ತೀನಿ ಅನ್ನೋದಿತ್ತು. ಆದರೆ ನನಗೆ ಇವತ್ತು ಎಲ್ಲ ಪ್ರದೇಶಗಳಿಗೆ ಕರ್ಕೊಂಡೋಗಿ ಎಷ್ಟು ಸಾಹಿತ್ಯಗಳನ್ನ ಪರಿಚಯ ಮಾಡಿಸೋದು, ಎಷ್ಟು ಅದು ಅತ್ತಿಮಬ್ಬ ಬಗ್ಗೆ ಮಾತನಾಡಿದ್ದು. ವಿಶೇಷವಾಗಿ ನಮಗೆ ಅತ್ತಿಮಬ್ಬ ಬಗ್ಗೆ ಒಂದು ವಿಶೇಷವಾದಂಥ ಗೌರವ ಇತ್ತು. ಆದರೆ ಆ ಅತ್ತಿಮಬ್ಬೆ ತಾಯಿ ಬಗ್ಗೆ ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು ಅನ್ನೋ ಆಸಕ್ತಿಯನ್ನು ಮೂಡಿಸೋದಕ್ಕೆ ತಾವು ಸಫಲರಾಗಿದ್ದಾರೆ ಮೇಡಮ್. ನನ್ನ ಹಾಗೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಅದು ಅನಿಸಿದೆ ಅಂತ ಅದನ್ನು ನಾನಾದರೂ ಭಾವಿಸ್ತೇನೆ. ಮೇಡಮ್ ನಿಜವಾಗಲೂ ತಮ್ಮ ಒಂದು ನೇತೃತ್ವದಲ್ಲಿ ಒಳ್ಳೊಳ್ಳೆ ವಿದ್ವಾಂಸರನ್ನು ಕರೆಸಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ದೀರಾ. ಮುಪ್ಪಾನೆ ಮೇಡಮ್ ಆಗಲಿ, ನಮ್ಮ ಅನಿತಾ ಮೇಡಮ್ ಆಗಲಿ, ನಿಜವಾಗಲೂ ನಾನು ಉತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತೀನಿ. ಇದೇ ಸಂದರ್ಭದಲ್ಲಿ ನಾನು 2 ತಿಂಗಳ ಹಿಂದೆ ಡಾಕ್ಟರ್ ಪದ್ಮಿನಿ ನಾಗರಾಜ್ ಇವರ ಸಾರಥ್ಯದಲ್ಲಿ ಗೌರವಾನ್ವಿತ ಶ್ರೀ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಹಾಗೂ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ 2025 ಅಕ್ಟೋಬರ್ ತಿಂಗಳಿಂದ ಜೈನ ಸಾಹಿತ್ಯ ಸೇರಿ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಪ್ರತಿ ತಿಂಗಳು ನಾಡಿನ ಹೆಸರಾಂತ ವಿದ್ವಾಂಸರಿಂದ ಜೈನ ಸಾಹಿತ್ಯ ಕೃಷದ ಜಲಗಟ್ಟಿನ ಅಡಿಯಲ್ಲಿ ಮುಂದುವರಿಯಬೇಕಾದ ಕಾರ್ಯಕ್ರಮವಾಗಿದೆ. ಇದಕ್ಕೆ ಪೂರ್ವಕವಾದ ಅನೇಕ ವಿಚಾರಗಳ ಜೋಡಣೆ ಅವಶ್ಯವಿದ್ದು ಈ ಕಾರ್ಯಕ್ರಮದ ಆಯೋಜಕರಿಂದ ಇವೆಲ್ಲದರ ಅವಲಂಬನವಾಗಿದ್ದು ಒಂದು ಗಟ್ಟಿಯಾದ ತಲೆಹಾದಿ ಮೇಲೆ ನಿರ್ಮಾಣವಾಗುತ್ತಿದೆ. ಆಯೋಜಕರ ಈ ಸದವರಿಕೆ ಪಯಣದಲ್ಲಿ ದಿನಶಾಸ್ತ್ರ ದೇವತೆಗಳು ಅನುಗ್ರಹಿಸಿರುವ 1,08,000 ರೂಗಳನ್ನು ಶಾಶ್ವತ ನಿಧಿಗೆ ಕಾಣಿಕೆಯಾಗಿ ಈ ದಿನ 23-26ರಂದು ತಮ್ಮ ಸಂಸ್ಥೆಗೆ ಖಾತೆ ವರ್ಗಾಯಿಸಿದರೆ ಸ್ವೀಕರಿಸಲು ಕೋರಿದೆ. ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಐದನೇ ಕಾರ್ಯಕ್ರಮ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಮಾತನಾಡಿದಂಥ ಡಾಕ್ಟರ್ ಸ್ಮಿತಾ ರೆಡ್ಡಿ ಅವರಿಗೆ ನನ್ನ ಅಭಿನಂದನೆಗಳು. ನಾನು ಶುರುವಿಂದಕ್ಕೆ ಬಂದಿದ್ದೆ ಉದ್ಘಾಟನೆಗೆ. ಅದಾದಮೇಲೆ ಮತ್ತೆ ಬಂದಿದ್ದು ಇವತ್ತೇ ಬಹುಶಃ ಬರಲಿಕ್ಕೆ ಆಗಲಿಲ್ಲ. ಆದರೆ ಈ ಸಾಹಿತ್ಯ ಸಿರಿ ಆಗಬೇಕು ಅಂತ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಹೇಳಿದಾಗ, ಈಗ ಕೇಳುತ್ತಾ ಹೇಳಿದಾಗ ನಮ್ಮ ಸೆಂಟ್ರಲ್ ಮಿಲನ್ನಲ್ಲಿ ಒಂದು ಚರ್ಚೆ ಆಯಿತು, ಬೇಕೋ ಬೇಡವಾ ಅಂಥೇಳಿ. ಕೆಲವರು ಹೇಳಿದರು ಎಷ್ಟು ದಿವಸ ನಡೀಬೋದು ಅಂತ. ಸರಿ ಅಲ್ವ ಅಧ್ಯಕ್ಷರೇ? ಕೆಲವರು, ಮಮತಾ ಅವರು ನಮ್ಮ ಅಧ್ಯಕ್ಷರು, ಕೆಲವರು ಹೇಳಿದರು ಪ್ರಯತ್ನ ಮಾಡಿ ನೋಡೋಣ ಅಂದರು. ಕೆಲವರು ಹೇಳಿದರು ನಡೆಯುವಷ್ಟು ದಿವಸ ನಡೀಲಿ ಅಂದರು. ಈಗ ಇನ್ನೇನು ಭಯ ಪಡಬೇಕಾಗಿಲ್ಲ, ಭಾಳ ಮುಂದೆ ಹೋಗಿ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ. ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಭಾಳಷ್ಟು ಕೆಲಸ ಮಾಡ್ತಾರೆ. ಯಾಕೆಂದರೆ ಇದು ಅವರನ್ನು ಗುರುತಿಸುವಂಥದ್ದು ಭಾಳ ಅವಶ್ಯ. ನಾನು ಒಂದು 6 ವರ್ಷದ ಹಿಂದೆ ಇದೇ ಜೈನ್ ಮಿಲನಿಂದ ಮಾಡಬೇಕು ಅಂತ MES ಕಾಲೇಜಲ್ಲೊಮ್ಮೆ ಮಾಡಿದೆ, ಮತ್ತು ಬೇರೊಂದು ಕಡೆ ಮಾಡಿದೆ. 3ನೇದಕ್ಕೆ ಜನನೇ ಬರಲಿಲ್ಲ. ಮತ್ತು ನಾನು ವಾಪಸ್ ಹೋದೆ. ಕೆಲವು ಜನ ಇದ್ದರು, ನಮ್ಮ ಗುಣಪಾಲರೆಲ್ಲ ನಾವು ಒಂದು 5-6 ಜನ ಇದ್ವಿ. ಅಂದರೆ ನಾನು ಯಾಕೆ ಈ ಕತೆ ಹೇಳ್ತಾ ಇದ್ದೆ ಅಂದರೆ ನೀವೆಲ್ಲ ಬರಬೇಕು. ನನ್ನ ಮುಖ್ಯ ಉದ್ದೇಶ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಅವ್ರು ಬರ್ತಾರೆ ಅಂತ ನಾವು ಬರದೇ ಇರೋದು, ನಾವು ಬರ್ತೀವಿ ಅಂತ ಅವ್ರು ಬರದೇ ಇರೋದು, ಸಭೆ ಖಾಲಿ ಬೀಳುತ್ತೆ. ನನಗೆ ಭಾಳ ಸಂತೋಷ ಏನಂದರೆ ಎಲ್ಲ ಪತ್ರಿಕೆಗಳಲ್ಲಿ ಇದು ವರದಿ ಆಗ್ತಾಯಿದೆ. ಇವತ್ತು ಭಾಳ ವಿಶೇಷವಾದಂಥದ್ದು, ಇದು ವರದಿ ಆಗಬೇಕು. ಆ ರೀತಿ ಜೈನ ಧರ್ಮದ ವಿಚಾರವನ್ನು ನಾವು ಜೈನ ಧರ್ಮದ ವಿಚಾರವನ್ನು ಪ್ರಚಾರ ಮಾಡ್ತಾಯಿದ್ದೇವೆ. ಮತ್ತು ಬೇರೆ ಬೇರೆ ವಿಷಯಗಳು ಇವತ್ತು ನೋಡಿ ಇವರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅವರು ಹೇಳಿದಾಗ ಎಲ್ಲ ಪ್ರದೇಶಗಳಲ್ಲೂ ನಮ್ಮನ್ನು ಕರ್ಕೊಂಡೋದ್ರು. ನಮ್ಮ ದಕ್ಷಿಣ ಕನ್ನಡಕ್ಕೂ ಬಂದಿದ್ದರು ಅವ್ರ ಮಾತಲ್ಲಿ. ಎಲ್ಲ ಕಡೆಗಳಲ್ಲೇ ಅವ್ರಿಗೂ ಇವತ್ತು ಭಾಳ ಕಷ್ಟದ ಸಬ್ಜೆಕ್ಟು.
ಇವತ್ತು ಸ್ಮಿತಾ ರೆಡ್ಡಿ ಅವರು ತಾವು ಭಾಷಣ ಮಾಡಿರೋದು ಭಾಳ ಕಷ್ಟದ ಸಬ್ಜೆಕ್ಟ್ ಅದು ಭಾಳ ಫ್ಲೋ ಚೆನ್ನಾಗಿ ಬಂತು. ಅದನ್ನು ಹೇಳ್ತಾಯಿದ್ರು ಅವರು. ಆಯಿತು, ಭಾಳ ಸಂತೋಷ ಆಯಿತು. ನಿಮ್ಮ ತಂದೆಯವ್ರ ಬಗ್ಗೆ ನಮಗೆಲ್ಲ ಭಾಳ ಅಭಿಮಾನ. ಅವರು ಭಾಳ ದೊಡ್ಡ ಸಾಹಿತ್ಯಗಳು, ಇತಿಹಾಸ ತಜ್ಞರು, ನಮ್ಮ ಗುಣಪಾಲರು ಗುರುಗಳು, ಅವರು ಎಲ್ಲ ಹೇಳ್ತಾಯಿದ್ರು ಭಾಳ ಅವ್ರ ವಿಷಯ. ಹೀಗಾಗಿ ಇದೆಲ್ಲ ಒಳ್ಳೆಯದಾಗಿ ನಡೀಲಿ. ಮತ್ತು ನಾವು ಮತ್ತು ನೀವು ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ, ನನಗೂ ಬರಲಿಕ್ಕೆ ಭಾಳ ಮನಸ್ಸು. ಆದರೆ ನಿಮಗೆ ತಿಳಿದಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಧರ್ಮಸ್ಥಳದಲ್ಲಿ ಪ್ರೋಗ್ರಾಮ್ಗಳು ಕೆಲವೆಲ್ಲ ಇರೋದರಿಂದ ಬರಲಿಕ್ಕೆ ಆಗ್ತಾಯಿಲ್ಲ ಕೆಲವು ಸಲ. ಆದರೂ ನಮ್ಮ ಮನಸ್ಸು ಇಲ್ಲೇ ಇದೆ. ಇವತ್ತು ಅನಿತನಿಗೆ ಬರಲಿಕ್ಕಾಗಲಿಲ್ಲ. ಇದೆಲ್ಲ ಒಳ್ಳೆಯದಾಗಿ ನಡೀಲಿ ಅಂತ ಹಾರೈಸಿ ಮತ್ತೊಮ್ಮೆ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಕಾವಂದ್ರ ಆಶೀರ್ವಾದ, ಈ ಯುಗಾದಿಯ ಶುಭ ಗಳಿಗೆ, ಯುಗಾದಿಯ ಒಂದು ಗಳಿಗೆಯಲ್ಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಚಕ್ರೇಶ್ವರಿಯವರು ಜಾಗವನ್ನು ಕೊಟ್ಟು ಅಧ್ಯಕ್ಷರು ಸದಸ್ಯರು ಎಲ್ಲ ಭಾಗವಹಿಸ್ತಾ ಇರುವಂಥದ್ದು ಭಾಳ ಸಂತೋಷ. ಯಾಕಂತೇಳಿದ್ರೆ ಕೆಲವು ಸಲ ಎಲ್ಲಿ ಎರಡು ಕಾಲಲ್ಲಿ ಒಂದು ಕಾಲ ಹಿಂದೆ ಹೋದರೂ ಕೆಲಸ ಆಗೋದಿಲ್ಲ. ಎರಡು ಜೊತೆಯಾಗಿ ಹೋಗಿದ್ದರಿಂದ ಈ ಕಾರ್ಯಕ್ರಮ ಚೆನ್ನಾಗಾಗಲಿ. ನಮ್ಮ ಸೆಂಟ್ರಲ್ ಮಿಲನ್ ಅಂತ ಅಂದರೆ ನಮ್ಮ ಜೈನ್ ಮಿಲನಿಗೆ ಒಂದು ಹೆಮ್ಮೆ ಆಗುವಂಥ ಈ ಕಾರ್ಯಕ್ರಮದಿಂದ ನಮಗೆಲ್ಲ ಸಂತೋಷ ಆಗಿದೆ. ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಿನೇಂದ್ರ. ಆದರೆ ಈಗಲೂ ಕೂಡ ನಮ್ಮ ಎದುರುಗಡೆನೇ ಅತ್ತಿಮಬ್ಬೆಯರು ಇದ್ದಾರೆ. ಅದರಲ್ಲಿ ಪೂಜ್ಯ ಅಣ್ಣಾಜಿಯವರ ಮನೆಯ ಮಾತೃಶ್ರೀಯರು ಇರ್ಬೋದು, ಮತ್ತು ಜಿನ ಧರ್ಮದ ಪುನರುತ್ಥಾತೆ ಅಂತಲೇ ಈಗ ಬಿರುದಾಂಕಿತರಾಗಿರುವಂತಹ ಅಮ್ಮ, ಎಲ್ಲರಿಗೂ ಆತ್ಮೀಯರಾದ ಅರಿತಮ್ಮ ಅವರು ನಿಜವಾದ ಈಗಿನ ಅತ್ತಿಮಬ್ಬೆಯರು ಅಂತ ನಾನಾದರೂ ಭಾವಿಸ್ತೇನೆ. ಬಹಳ ಸೊಗಸಾಗಿ ಇವತ್ತಿನ ಪ್ರಾತಿನಿಧಿಕ ಜೈನ ಶಾಸನಗಳ ಬಗ್ಗೆ ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಶ್ರವಣ ಬೆಳಗೊಳದಿಂದ ಹಿಡಿದು ಇತ್ತೀಚಿನ ಲಕ್ಷ್ಮೇಶ್ವರದ ಬಗ್ಗೆನೂ ಬಹಳ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರಿ. ಟೈಮ್ ಅಂತೂ ಇನ್ನೂ ಜಾಸ್ತಿ ಬೇಕಾಗಿತ್ತು, ಬಟ್ ಆದ್ರೂ ಎಲ್ಲರೂ ನೀವು ಒಂದು ಕನ್ಸಾಲಿಡೇಟೆಡ್ ಆಗಿ ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ನಮ್ಮ ಚಕ್ರೇಶ್ವರಿ ಮಹಿಳಾ ಸಮಾಜ ಮತ್ತು ಜೈನ್ ಮಿಲನ್ ಬೆಂಗಳೂರು ವತಿಯಿಂದ ತಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಲು ಇಷ್ಟಪಡ್ತೇನೆ. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಶ್ರೀಮತಿ ಪೂರ್ಣಿಮಾ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸ್ತಾ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಬೇಕಾಯಿತು ಶ್ರೀಯುತ MS ರವಿಕೀರ್ತಿ ಸರ್ ಅವರು, ನಿವೃತ್ತ ಹಿರಿಯ ಡ್ರಿಲ್ಲಿಂಗ್ ಇಂಜಿನಿಯರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು. ಕಾರಣಾಂತರಗಳಿಂದ ಅವರು ಇವತ್ತು ಬರಲಿಕ್ಕೆ ಆಗಿಲ್ಲ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ, ಮಿಲನ್ ಪರವಾಗಿ ಮತ್ತು ಚಕ್ರೇಶ್ವರಿ ಮಹಿಳಾ ಸಮಾಜದ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಆಗಲೇ ಅಣ್ಣಾಜಿಯವರು ನಾನು ಹೇಳಿದೆ, ನಮ್ಮ ಜೈನ ಧರ್ಮದ ಒಂದು ಎಲ್ಲರನ್ನೂ ಸಂಘಟಕನವಾಗಿ ಮಾಡುವಂಥದ್ದು ಮೀಲ ಹೇಳಿ ರತ್ನಾಕರ್ ಸರ್ ಅವರು ಬಂದು ಈಗ ನಮಗೆ ಒಂದು ಸಹಾಯವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ಮತ್ತೊಂದು ಘಟ್ಟ ಅಂದರೆ ಕಾರುಣ್ಯ ಅವರು ಸೊಗಸಾದ ಹಾಡುಗಳನ್ನು ಹಾಡಿದ್ದೀರಿ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮತ್ತೊಂದು ಶ್ರೀಮತಿ ಅನಂತಕುಮಾರಿ ಅವರು, ಕನ್ನಡ ಮೇಡಮ್, ನಮಗೆಲ್ಲರಿಗೂ ಅವರು ಟೀಚರು, ಇವತ್ತು ತುಂಬ ಚೆನ್ನಾಗಿ ಅವರು ನಮ್ಮ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ತಾವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರೋದು ನಮಗೆ ತುಂಬ ಸಂತೋಷ. ನೋಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾವೀರ ಜಯಂತಿ ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಡೇಟ್ ಚೇಂಜ್ ಆಗಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. 30 ತಾರೀಕು ಮಹಾವೀರ ಜಯಂತಿ ಇರೋದು. ದಯಮಾಡಿ ಯಾರೂ ಮರೀದೆ 31ಕ್ಕೆ ಬರಬೇಡಿ. 30ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ ಚಕ್ರೇಶ್ವರಿ ಮಹಿಳಾ ಸಮಾಜದಲ್ಲಿ 30ನೇ ತಾರೀಕು ನೆನ್ಪಿಟ್ಕೊಳ್ಳಿ ದಯವಿಟ್ಟು. 30ನೇ ತಾರೀಕು ಸೋಮವಾರ. ನೀವು ನಿಮ್ಗೆಲ್ಲರ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದ ವರ್ಗಕ್ಕೆ ದಯಮಾಡಿ ಇದನ್ನು ತಿಳಿಸಿ. 30ನೇ ತಾರೀಕು ಸುಮಾರು ಜನಕ್ಕೆ ರಜೆ ಇಲ್ಲ. ದಯವಿಟ್ಟು 30ನೇ ತಾರೀಕು ಕ್ಯಾಲೆಂಡ್ರಲ್ಲಿ ರೌಂಡ್ ಮಾಡಿಕೊಂಡು ಬೆಳಗ್ಗೆ 7 ಗಂಟೆಗೆ ಚಕ್ರೇಶ್ವರಿಯಿಂದ ಕಾರ್ಯಕ್ರಮ ಶುರುವಾಗುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ರೂವಾರಿ, ನಾನು ಮೊದಲೇ ಹೇಳ್ತಾ ಇದ್ದೆ, ಪದ್ಮಿನಿ ನಾಗರಾಜ್ ಮೇಡಮ್ ಅವರೇ, ನೀವು ಇಂಥ ಘಟಾನುಘಟಿಗಳನ್ನು ನಮಗೆಲ್ಲ ಪರಿಚಯಿಸ್ತಾ ಇದ್ದೀರಾ. ನಿಮಗೂ ಕೂಡ ಧನ್ಯವಾದಗಳನ್ನು ಈ ಮುಖಾಂತರ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಸಹಯೋಗವನ್ನು ನೀಡುತ್ತಿರುವ ಚಕ್ರೇಶ್ವರಿ ಮಹಿಳಾ ಸಮಾಜದ ಎಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಿಗೂ ಕೂಡ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೂ ಎಲ್ಲ ಧನ್ಯವಾದಗಳನ್ನು ಸಮರ್ಪಿಸ್ತಾ
ಜೈನ್ ಮಿಲನ್ ಬೆಂಗಳೂರು ಸೆಂಟ್ರಲ್ ಹಾಗೂ ಶ್ರೀ ಚಕ್ರೇಶ್ವರಿ ಮಹಿಳಾ ಸಮಾಜ ರಿಜಿಸ್ಟ್ರಾರ್ ಬೆಂಗಳೂರು ಈ ಎರಡು ಸಂಯುಕ್ತಾಶ್ರಯದಲ್ಲಿ ಜೈನ ಸಾಹಿತ್ಯ ಸಿರಿ ಎನ್ನುವಂತಹ ಕಾರ್ಯಕ್ರಮ ಸತತವಾಗಿ 5 ತಿಂಗಳಿಂದ ನಡೆಯುತ್ತಾ ಬಂದಿದೆ. ಈ ಒಂದು ದೃಶ್ಯಾವಳಿಗಳನ್ನು ಚಿತ್ರೀಕರಿಸಿಕೊಂಡು ರತ್ನತ್ರಯ ತಂಡದವರು ತಮ್ಮ ಚಂದನ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಬಂದಿದ್ದಾರೆ. ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ನಿರ್ಮಾಪಕಿಯಾಗಿ ಈ ಮೂಲಕ ಪ್ರಭಾವನಾಂಗವನ್ನು ಅನುಸರಿಸ್ತಾ ಇದ್ದಾರೆ. ಪ್ರಸಾರ ಮಾಡುತ್ತಿರುವ ಕಾರಣ ಇದು ಅನೇಕರಿಗೆ ಸುದ್ದಿ ತಲುಪಿ ಪುಣ್ಯಪ್ರದವಾಗಿದೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.